ಆ ವಸ್ತುವಿನ ಅಜ್ಞಾನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಭಗವಂತ ಎಲ್ಲ ವಸ್ತುವಿನ ಜ್ಞಾನವುಳ್ಳವನಾಗಿದ್ದಾನೆ, ಆದ್ದರಿಂದ ಅವನಿಗೆ ಅಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ತದ್ಬ್ರಹ್ಮ, ಆ ಪರಮಾತ್ಮನು ಸದಾ ಯಾವಾಗಲೂ ಸ್ವರೂಪಸ್ಯ ತನ್ನ ಸ್ವರೂಪವನ್ನು, ಅನ್ಯಸ್ಯ ಸರ್ವಸ್ಯ ಉಳಿದ ಎಲ್ಲವನ್ನೂ ಕೂಡ, ಅಂಜಸ ಚೆನ್ನಾಗಿ, ದೃಷ್ಟೇಹೇ ನೋಡುವುದರಿಂದ, ಸರ್ವಜ್ಞಂಖಲು ಸರ್ವಜ್ಞನೇ ಆಗಿದ್ದಾನೆ. ಅಂತಹ ಪರಮಾತ್ಮನಿಗೆ ಕಥಂ ಹೇಗೆ, ಅಂತಹ ಬ್ರಹ್ಮನು ಕಥಂ ಹೇಗೆ ಅಜ್ಞಾನವತ್ ಭವೇತ್, ಅಜ್ಞಾನವುಳ್ಳವನು ಆಗುತ್ತಾನೆ. ಅಜ್ಞಾನ ಅವಿದ್ಯೆ ಒಂದೇ. ಅದೇ ಈಗ ಅವಿದ್ಯಾ ಅಂತಂದರೆ, ಮಾಯಾ ಅಂತಂದರೆ ಅವಿದ್ಯಾ ಅಂತ ಅರ್ಥ ಅಲ್ಲ, ಮಾಯಾ ಅಂತಂದರೆ ಪ್ರಕೃತಿ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಭಗವಂತನಿಗೆ ಅವಿದ್ಯೆ ಕೂಡಲ್ಲ ಅಂತ ಒಂದು ಅರ್ಥ ಹೇಳಿ, ಮಾಯಾ ಶಬ್ದ ವಾಚ್ಯವಾದ ಅವಿದ್ಯೆಯ ಸಂಬಂಧ ಭಗವಂತನಿಗೆ ಆಗಲ್ಲ ಅಂತ ಹೇಳಿದ್ರು, ಆಯಿತಾ. ಇವಾಗ ಮಾಯಾ ಶಬ್ದ ಪ್ರಕೃತಿಯನ್ನು ಹೇಳುತ್ತೆ, ಆದ್ದರಿಂದ ಭಗವಂತ ಮಾಯಿ ಶಬ್ದವಾಚ್ಯನಾಗಿದ್ದಾನೆ. ಆದ್ದರಿಂದ ನೀ ಹೇಳುವ ರೀತಿಯಲ್ಲಿ ಭಗವಂತ ಅವಿದ್ಯಾ ಸಂಬಂಧವುಳ್ಳವನು ಅನ್ನೋದು ಅಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವಿದ್ಯಾ ಉಳ್ಳವನು ಹೇಗೆ? ಭಗವಂತ ಸರ್ವಜ್ಞನಾದವನಾದ್ದರಿಂದ ಅವಿದ್ಯೆ ಉಳ್ಳವನು ಹೇಗೆ, ಅಜ್ಞಾನ ಉಳ್ಳವನು ಹೇಗೆ? ಅಲ್ಲವೇ ಅಲ್ಲ. ಯಾರು ಸರ್ವಜ್ಞನೋ ಅವನು ಅಜ್ಞಾನ ಉಳ್ಳವನಾಗೋದಿಲ್ಲ, ಅಜ್ಞಾನಿ ಅಲ್ಲ. ಅವಿದ್ಯಾ ಉಳ್ಳವನು ಅಂದರೆ ಏನರ್ಥ? ಅಜ್ಞಾನಿ ಅಂತ ಆಗಬೇಕು. ಆದರೆ ಭಗವಂತ ಅಜ್ಞಾನಿ ಅಲ್ಲ. ಯಾಕಲ್ಲ ಅಂತಂದರೆ ಸರ್ವಜ್ಞನಾಗಿದ್ದಾನೆ. ತದ್ಬ್ರಹ್ಮ, ಆ ಪರಮಾತ್ಮನು ಸದಾ ಯಾವಾಗಲೂ ಸ್ವರೂಪಸ್ಯ ತನ್ನ ಸ್ವರೂಪವನ್ನು, ಅನ್ಯಸ್ಯ ಸರ್ವಸ್ಯ ತನಗಿಂತ ಭಿನ್ನವಾದ ಎಲ್ಲವನ್ನೂ ಕೂಡ, ದೃಷ್ಟೇಹೇ ಅಂಜಸ ಚೆನ್ನಾಗಿ, ದೃಷ್ಟೇಹೇ ನೋಡುವವನಾದ್ದರಿಂದ, ಸರ್ವಜ್ಞಂಖಲು ಸರ್ವಜ್ಞನೇ ಆಗಿದ್ದಾನೆ. ಆದ್ದರಿಂದ ಅಂತಹ ಬ್ರಹ್ಮನು ಅಜ್ಞಾನವತ್ ಅಜ್ಞಾನವುಳ್ಳವನು ಕಥಂ ಭವೇತ್ ಹೇಗೆ ಆಗಲಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಯುಕ್ತ್ಯಂತರೇಣಾಪಿ ಭಗವತಿ ಅಜ್ಞಾನಂ ನ ಘಟತೆ ಇತ್ಯಾಹ. ಇನ್ನೊಂದು ಯುಕ್ತಿಯಿಂದ ಭಗವಂತನಲ್ಲಿ ಅಜ್ಞಾನ ಕೂಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯುಕ್ತ್ಯಂತರೇಣ, ಇನ್ನೊಂದು ಯುಕ್ತಿಯನ್ನಿಟ್ಟುಕೊಂಡು ಭಗವಂತನಲ್ಲಿ ಅಜ್ಞಾನ ಕೂಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ವಜ್ಞಮಿತಿ ತದೇವ ಸಾರ್ವಜ್ಞಂ ವಿವೃಣೋತಿ. ಭಗವಂತ ಸರ್ವಜ್ಞನಾಗಿದ್ದಾನೆ ಅಂತ. ಭಗವಂತನಲ್ಲಿ ಸರ್ವಜ್ಞತ್ವ ಯಾಕೆ? ಭಗವಂತ ಸರ್ವಜ್ಞನು ಯಾಕಾಗಬೇಕು? ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಸ್ವರೂಪಸ್ಯ ಅನ್ಯಸ್ಯ ಸರ್ವಸ್ಯ ಅಂಜಸಾ ದೃಷ್ಟೇ. ಸ್ವರೂಪಸ್ಯ ಅಂದರೆ ಆತ್ಮಸ್ವರೂಪಸ್ಯ, ಭಗವಂತನ ಸ್ವರೂಪ ಇದೆಯಲ್ಲ, ಅದನ್ನು ಭಗವಂತ ಯಾವಾಗಲೂ ತಿಳಿದಿದ್ದಾನೆ. ಜ್ಞಾನಾನಂದವಾದ ತನ್ನ ಸ್ವರೂಪವನ್ನು ಭಗವಂತ ಯಾವಾಗಲೂ ತಿಳಿತಾ ಇದ್ದಾನೆ. ಆತ್ಮಸ್ವರೂಪಸ್ಯ ಅನ್ಯಸ್ಯ ಸರ್ವಸ್ಯ ಜಗತಃ, ಬೇರೆ ಯಾವುದು ಭಗವಂತನಿಗಿಂತ ಭಿನ್ನವಾದಂತಹ ಚೇತನಾಚೇತನಾತ್ಮಕವಾದ ಜಗತ್ತು, ಈ ಜಡವಾದದ್ದಷ್ಟೇ ಅಲ್ಲ, ರಮಾಬ್ರಹ್ಮಾದಿಗಳಿಂದ ಸಹಿತವಾದಂತಹ ಪ್ರಕೃತಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ, ಪ್ರಕೃತಿಯನ್ನು ಒಳಗೊಂಡಿರುವಂತಹ ಎಲ್ಲವನ್ನೂ ಕೂಡ ಪರಮಾತ್ಮ ಸದಾ ದೃಷ್ಟೇ, ಯಾವಾಗೋ ನೋಡ್ತಾನೆ ಅಂತಲ್ಲ, ಯಾವಾಗಲೂ ನೋಡ್ತಾನೆ. ಅದೇ ಅದಕ್ಕಿಂತ ಈಗ ಜ್ಞಾನ ಇದೆ ಅಂತೀಗ. ಪರಮಾತ್ಮ ಸರ್ವಜ್ಞ, ಉಳಿದಿದ್ದೆಲ್ಲ ಮಾಡ್ತಾನೆ. ಪ್ರಕೃತಕ್ಕೆ ಸಂಬಂಧಪಟ್ಟ ಹಾಗೆ ಭಗವಂತನಲ್ಲಿ ಅಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನಕ್ಕೆ ವಿರುದ್ಧವಾದ ಜ್ಞಾನ ಇದೆ. ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ತಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಭಗವಂತನಲ್ಲಿ ಸರ್ವ ವಿಷಯಕ ಜ್ಞಾನ ಇರೋದರಿಂದ ಯತ್ಕಿಂಚಿತ್ ವಿಷಯಕ ಅಜ್ಞಾನವೂ ಇಲ್ಲ. ಅದನ್ನು ಹೇಳಬೇಕು. ಅಜ್ಞಾನ ಅಂದರೆ ಯಾವುದೋ ಒಂದು ವಿಷಯದಲ್ಲಿ ಅಂತ ಹೇಳಬೇಕು. ಅದಕ್ಕೆ ಒಂದು ವಿಷಯದಲ್ಲೂ ಅಜ್ಞಾನ ಇಲ್ಲ. ಯಾಕೆ? ಸರ್ವಸ್ಯ ಅನ್ಯಸ್ಯ ಸದಾ ದೃಷ್ಟೇ, ತನಗಿಂತ ಭಿನ್ನವಾದದ್ದನ್ನು ಸ್ವರೂಪಸ್ಯ, ತನ್ನ ಸ್ವರೂಪವನ್ನು ಯಾವಾಗ ಏನೇನು ನೋಡಬೇಕೋ ಎಲ್ಲವನ್ನು ನೋಡ್ತಾ ಇದ್ದಾನೆ ಅಂತ ಅರ್ಥ. ಯಾವುದ್ಯಾವುದನ್ನು ಕಾಣಲಿಕ್ಕೆ ಸಾಧ್ಯ ಇದೆಯೋ
ಎಲ್ಲವನ್ನು ಭಗವಂತ ಎಲ್ಲ ಕಾಲದಲ್ಲೂ ನೋಡ್ತಾ ಇದ್ದ. ಅಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಇದ್ದೇ ಇದೆ. ಸದಾ ದೃಷ್ಟೇ ಸರ್ವಜ್ಞೇನ ಬ್ರಹ್ಮಣ ದೃಷ್ಟತ್ವಾದಿತ್ಯರ್ಥ. ಸರ್ವಜ್ಞನಾದ ಭಗವಂತ ಎಲ್ಲವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಅವನು ಅಜ್ಞಾನವುಳ್ಳವನು ಆಗಲಿಕ್ಕೆ ಸಾಧ್ಯ ಇಲ್ಲ. ಯತ್ರೈವಂ ಜ್ಞಾನಂ ತತ್ರೈವ ತದೈವ ಕಥಮಜ್ಞಾನಂ. ಎಲ್ಲಿ ಯಾವ ವಿಷಯದಲ್ಲಿ ಅವನಿಗೆ ಜ್ಞಾನ ಇದೆಯೋ ಅದೇ ವಿಷಯದಲ್ಲಿ ಅಜ್ಞಾನ ಇರಲಿಕ್ಕೆ ಹೇಗೆ ಸಾಧ್ಯ? ನಮಗೆ ಯಾವ ವಿಷಯದಲ್ಲಿ ಜ್ಞಾನ ಇದೆಯೋ ಅದೇ ವಿಷಯದಲ್ಲಿ ಅಜ್ಞಾನ ಅಂತ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಭಗವಂತ ಎಲ್ಲ ವಿಷಯದ ಜ್ಞಾನವುಳ್ಳವನಾಗಿದ್ದಾನೆ, ಎಲ್ಲವನ್ನೂ ತಿಳಿದಿದ್ದಾನೆ. ಅಂದಮೇಲೆ ಯಾವ ವಿಷಯದ ಅಜ್ಞಾನ ಹೇಳ್ತೀರಾ? ಅಜ್ಞಾನಕ್ಕೆ ವಿಷಯ ಇಲ್ಲ ಅಂದರೆ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಅತಃ ಸರ್ವಜ್ಞ ಅಜ್ಞಾನವಾನ್ ಇತಿ ಮತಂ ಮಾತಾ ವಂದ್ಯ ಇತಿವತ್ ವ್ಯಾಹತಮಿತಿ ಭಾವ. ಅಂದ ಭಗವಂತನನ್ನು ಸರ್ವಜ್ಞ ಅನ್ನೋದು. ಸರ್ವಜ್ಞನಾದವನಲ್ಲಿ ಅಜ್ಞಾನ ಇದೆ ಅನ್ನೋದು. ಸರ್ವಜ್ಞನು ಅಜ್ಞಾನವುಳ್ಳವನು ಅಂತ ಹೇಳ್ತೀರಾ ಅಂತಂದರೆ ಮಾತಾ ಅನ್ನು ಹೇಳೋದು, ವಂದ್ಯ ಅಂತ ಹೇಳೋದು. ಮಾತಾ ಅಂದರೆ ಮಕ್ಕಳುಳ್ಳವಳು, ವಂದ್ಯ ಅಂದರೆ ಮಕ್ಕಳಿಲ್ಲದವಳು. ಹೇಗೆ ಮಕ್ಕಳುಳ್ಳವಳು ಮಕ್ಕಳಿಲ್ಲದವಳು ಎಂಬತಕ್ಕಂಥದ್ದು ವಿರುದ್ಧವೋ ಹಾಗೆ ಎಲ್ಲವನ್ನೂ ತಿಳಿದವನು ಅಜ್ಞಾನವುಳ್ಳವನು ಎಂಬತಕ್ಕಂಥದ್ದು ವಿರುದ್ಧವಾದದ್ದು. ಸರ್ವಜ್ಞನಾದ ಭಗವಂತನಲ್ಲಿ ಅವಿದ್ಯಾ ಶಬ್ದವಾಚ್ಯವಾದ ಅಜ್ಞಾನವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಅಜ್ಞಾನವತ್, ಅಜ್ಞಾನವುಳ್ಳವನು. ಸರ್ವಜ್ಞಂ ಬ್ರಹ್ಮ, ಸರ್ವಜ್ಞನಾದ ಬ್ರಹ್ಮ ಅಜ್ಞಾನ ಆಗೋದಲ್ಲ, ಅಜ್ಞಾನವುಳ್ಳವನಾಗೋದು. ಭಗವಂತನನ್ನು ಅಜ್ಞಾನ ಅಂತ ಹೇಳಲ್ಲ. ಅಜ್ಞಾನವುಳ್ಳವನು, ಅವಿದ್ಯಾ ಸಂಬಂಧವುಳ್ಳವನು. ಅವಿದ್ಯಾ ಸಂಬಂಧವುಳ್ಳವನು ಅಂದರೆ ಅವಿದ್ಯಾವಾನ್ ಅಂತ ಅರ್ಥ. ಅವಿದ್ಯಾವತ್ ಭಗವಂತ ಅಜ್ಞಾನಲ್ಲ, ಅಜ್ಞಾನವುಳ್ಳವನು ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಯಾವ ವಿಷಯದಲ್ಲಿ ಯಾವಾಗ ಜ್ಞಾನ ಇದೆಯೋ ಆ ವಿಷಯದಲ್ಲಿ ಆಗ ಅವರಿಗೆ ಅಜ್ಞಾನ ಇರಲ್ಲ. ಭೀಷ್ಮದ್ರೋಣಾದಿಗಳಿಗೆ ಯಾವ ವಿಷಯದಲ್ಲಿ ಯಾವ ಕಾಲದಲ್ಲಿ ಮೋಹ ಬಂದಿತ್ತೋ ಆವಾಗ ಪರಮಾತ್ಮನನ್ನು ಪರಮಾತ್ಮ ಅಂತ ತಿಳಿದಿರಲಿಲ್ಲ. ಆ ಜ್ಞಾನ ಅವರಿಗೆ ತಿರೋಹಿತವಾಗಿತ್ತು. ಯಾವ ಕಾಲದಲ್ಲಿ ಅವರಿಗೆ ಅಜ್ಞಾನ ಬಂದಿತ್ತೋ ಆವಾಗ ಜ್ಞಾನ ಎಂಬತಕ್ಕಂಥದ್ದು ತಿರೋಹಿತವಾಗಿತ್ತು. ಅದರಿಂದಾಗಿ ಯಾವಾಗ ಬೆಳಕೋ ಆವಾಗ ಕತ್ತಲೇ ಇಲ್ಲ. ಇಲ್ಲಿ ಸಾಯಂಕಾಲ ಕತ್ತಲೆ ಬರ್ಬೋದು ರಾತ್ರಿ ಆದರೆ, ಯಾಕೆ ಆವಾಗ ಬೆಳಕಿಲ್ಲ. ಹಾಗಾದರೆ ಈಗ ಕತ್ತಲೆ ಇಲ್ಲ, ಯಾಕೆ ಬೆಳಕಿದೆ. ಹಾಗೆ ಭೀಷ್ಮದ್ರೋಣಾದಿಗಳಿಗೂ ಕೂಡ ಅವರು ಜ್ಞಾನ ಅಭಿವ್ಯಕ್ತವಾದಾಗ ಅಜ್ಞಾನ ಇರಲಿಲ್ಲ. ಯಾವಾಗ ಅವರಲ್ಲಿರುವ ಜ್ಞಾನ ತಿರೋಹಿತವಾಗಿತ್ತು ಆವಾಗ ಅಜ್ಞಾನ ಅಂತಕ್ಕಂಥದ್ದು. ಸಹಾಯ ಮಾಡಿದ್ದಾರೆ ಅಂತ. ಅದೇ ಅದರಿಂದಾಗಿ ಅವರಿಗೆ ಆಗ ಮೋಹ, ಸರ್ವಜ್ಞರಾದರೂ ಕೂಡ ಮೋಹವುಳ್ಳವರಾಗಿದ್ದಾರೆ. ಅದು ನಾವು ಹೇಳೋದು ಯಾರು ಸರ್ವಜ್ಞರೋ ಅವರಿಗೆ ಅಜ್ಞಾನ ಇರಲ್ಲ ಅಂತ ಹೇಳಲ್ಲ. ಇದು ಯಾವಾಗಲೂ ಯಾರಿಗೆ ಜ್ಞಾನ ಇದೆಯೋ ಅವರಿಗೆ ಅಜ್ಞಾನ ಇರಲ್ಲ. ಅದಕ್ಕೆ ಭಗವಂತನಿಗೆ ಸದಾ ದೃಷ್ಟೇ, ಯಾವಾಗಲೂ ಜ್ಞಾನವುಳ್ಳವನಾಗಿದ್ದಾನೆ, ಆದ್ದರಿಂದಾಗಿ ಅವನಲ್ಲಿ ಅಜ್ಞಾನ ಬರಲ್ಲ ಅಂತ ಹೇಳೋದು. ಯಾರಿಗೆ ಜ್ಞಾನ ಇರುತ್ತೋ ಭಗವಂತನನ್ನು ಬಿಟ್ಟು ಉಳಿದವರಿಗೆ ಅಜ್ಞಾನವೂ ಇರುತ್ತೆ. ಆದರೂ ಜ್ಞಾನ ಪರಿಪೂರ್ಣವಾದ ಜ್ಞಾನ ಇಲ್ಲ. ಭಗವಂತನ ಸ್ವರೂಪ ವಿಷಯದಲ್ಲಿ, ಗುಣಾದಿಗಳ ವಿಷಯದಲ್ಲಿ ಅಜ್ಞಾನ ಇದ್ದೇ ಇರುತ್ತೆ. ಹಾಗಲ್ಲ, ಯಾರಲ್ಲೇ ಆದರೂ ಕೂಡ ಯಾವ ವಿಷಯದಲ್ಲಿ ಜ್ಞಾನ ಇರುತ್ತೋ ಅದೇ ವಿಷಯದಲ್ಲಿ ಅಜ್ಞಾನ ಇರಲ್ಲ. ಭಗವಂತನಿಗೆ ಅಜ್ಞಾನ ಹೇಳಬೇಕು. ಯಾವ ವಿಷಯದಲ್ಲಿ ಹೇಳ್ತೀರಾ?
ಯಾವಾಗ ಹೇಳ್ತೀರಾ, ಯಾವ ವಿಷಯದಲ್ಲಿ ಹೇಳ್ತೀರಾ, ಯಾವಾಗ ಹೇಳ್ತೀರಾ ಅಂತ ಎರಡು ಪ್ರಶ್ನೆ. ಅದಕ್ಕೆ ಯಾವ ವಿಷಯದಲ್ಲಿ ಹೇಳಲಿಕ್ಕೆ ಬರಲ್ಲ. ಎಲ್ಲ ಅನ್ಯಸ್ಯ ಸರ್ವಸ್ಯ ಸ್ವರೂಪಸ್ಯ ದೃಷ್ಟೇ ಮತ್ತು ಸದಾ ದೃಷ್ಟೇ, ಎರಡು. ಎಲ್ಲವನ್ನೂ ಯಾವಾಗಲೂ ನೋಡ್ತಾ ಇದ್ದಾನೆ, ಯಾವ ವಿಷಯದಲ್ಲಿಯೂ ಯಾವ ಕಾಲದಲ್ಲಿಯೂ ಅಜ್ಞಾನ ಹೇಳಲಿಕ್ಕೆ ಬರಲ್ಲ. ಅಸಂಗಸ್ಯ ಯತಃ ಸಂಗೋ ವಿನಾ ಜ್ಞಾನಂ ನ ಯುಜ್ಯತೆ ಅತಃ ಸಾರ್ವಜ್ಞಮಪ್ಯಜ್ಞಾನ ಅಪೇಕ್ಷಮಿತಿ ಯನ್ಮತಂ ಸಪ್ರಷ್ಟವ್ಯಃ ಕಿಮಜ್ಞಾನಂ ಸಂಧಾನಕರಣೀ ತವ ಕಿಂ ವಾ ದ್ರವತ್ವನಿಬಿಡ ತ್ವಾರ್ಹಸಿ ಸಾಧಿಧಾತುವತ್ ಕಿಂ ವಾ ದ್ರವತ್ವನಿಬಿಡತ್ವ ಅರ್ಹಸಿ ಸಾಧಿಧಾತುವತ್. ಅವರು ಭಗವಂತನಲ್ಲಿ ಅವಿದ್ಯೆಯನ್ನು ಒಪ್ಪಬೇಕು ಅಂತ ಅದಕ್ಕೊಂದು ಯುಕ್ತಿಯನ್ನು ಹೇಳ್ತಾರೆ. ಅವರು ಯಾರು ಭಗವಂತ ಮಾಯಾ ಶಬ್ದವಾಚ್ಯವಾದ ಅವಿದ್ಯೆ ಉಳ್ಳವನು, ಆದ್ದರಿಂದ ಮಾಯಿ ಅಂತ ಹೇಳ್ತಾರೋ, ಭಗವಂತನಲ್ಲಿ ಮಾಯೆಯನ್ನು ಹೇಳಬೇಕು. ಯಾಕೆ ಹೇಳಬೇಕು ಅಂತಂದರೆ, ಶ್ರುತಿ ಅವನನ್ನು ಅಸಂಗಃ ಅಂತ ಹೇಳ್ತಾ ಇದೆ. ಅಸಂಗೋಹ್ಯಯಂ ಪುರುಷಃ ಅಂತ ಶ್ರುತಿ ಪರಮಾತ್ಮನನ್ನು ಅಸಂಗ ಅಂತ ಹೇಳುತ್ತೆ. ಅಸಂಗ ಅಂದರೆ ಯಾವುದರ ಸಂಬಂಧವೂ ಇಲ್ಲ. ಹಾಗಾದರೆ ಭಗವಂತನಿಗೆ ಈ ಎಲ್ಲ ವಸ್ತುಗಳ ಸಂಬಂಧ ಎಂಬತಕ್ಕಂಥದ್ದು ಬರಬೇಕು. ಭಗವಂತ ಅಸಂಗನಾಗಿದ್ದಾನೆ. ಅಸಂಗನಾದಂಥ ಪರಮಾತ್ಮನಿಗೆ ಸಕಲ ವಸ್ತುಗಳ ಸಂಬಂಧ ಬರಬೇಕು. ಅದು ಹೇಗೆ ಬರುತ್ತೆ? ಅದಕ್ಕೆ ಅಜ್ಞಾನದಿಂದ ಬರುತ್ತೆ. ಮಾಯೆಯಿಂದ ಭಗವಂತನಿಗೆ ಎಲ್ಲ ವಸ್ತುಗಳ ಸಂಬಂಧ ಬರುತ್ತೆ. ಹಾಗಾದರೆ ಭಗವಂತನನ್ನು ಅಸಂಗ ಅಂತನೂ ಒಪ್ಪಬೇಕು, ಸಕಲ ವಸ್ತುಗಳ ಸಂಬಂಧ ಇದೆ ಅಂತನೂ ಒಪ್ಪಬೇಕು. ಭಗವಂತನಲ್ಲಿ ಶ್ರುತಿ ಹೇಳಿದ್ದು ವಾಸ್ತವಿಕವಾಗಿ ಅಸಂಗತ್ವ, ಯಾವ ವಸ್ತುವಿನ ಸಂಬಂಧವೂ ಇಲ್ಲ. ಆದರೆ ಎಲ್ಲ ವಸ್ತುಗಳ ಸಂಬಂಧವನ್ನು ಹೇಳಬೇಕು. ಹೇಗೆ ಹೇಳಬೇಕು? ಅವಿದ್ಯೆಯಿಂದಾಗಿ ಭಗವಂತನಲ್ಲಿ ಸಕಲ ವಸ್ತುಗಳ ಸಂಬಂಧ ಅಂತ. ಅತಃ ಸಾರ್ವಜ್ಞಮಪಿ ಅಜ್ಞಾನಂ ಅಜ್ಞಾನಾಪೇಕ್ಷಂ. ಆದ್ದರಿಂದ ಭಗವಂತ ಸರ್ವಜ್ಞನಾದರೂ ಕೂಡ ಅಜ್ಞಾನ ಸಂಬಂಧದಿಂದಲೇ ಪರಮಾತ್ಮನು ಸಕಲ ವಸ್ತುಗಳ ಸಂಬಂಧವುಳ್ಳವನು ಅಂತ ಹೇಳಬೇಕಾಗಿದೆ. ಆದ್ದರಿಂದ ಅವನಲ್ಲಿ ಸರ್ವಜ್ಞನಾಗಿದ್ದರೂ ಅಜ್ಞಾನವನ್ನು ಒಪ್ಪಬೇಕು. ಪರಮಾತ್ಮನಲ್ಲಿ ಅಜ್ಞಾನವನ್ನು ಯಾಕೆ ಒಪ್ಪಬೇಕು? ಸಕಲ ವಸ್ತುಗಳ ಸಂಬಂಧವನ್ನು ಭಗವಂತನಿಗೆ ಉಪಪಾದನೆ ಮಾಡಲಿಕ್ಕೋಸ್ಕರ ಅಜ್ಞಾನವನ್ನೇ ಹೇಳಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ, ಭಗವಂತನಲ್ಲಿ ಅಜ್ಞಾನದ ಸಂಬಂಧ ಬರಬೇಕು. ಹಾಗಾದರೆ ಅಜ್ಞಾನದ ಸಂಬಂಧ ಇಲ್ಲ ಅಲ್ಲ, ಭಗವಂತನಿಗೆ ಸಕಲ ವಸ್ತುಗಳ ಸಂಬಂಧ ಇಲ್ಲ. ಸಕಲ ವಸ್ತುಗಳ ಸಂಬಂಧ ಇಲ್ಲದ ಪರಮಾತ್ಮನಿಗೆ ಅಜ್ಞಾನದಿಂದಾಗಿ ಸಕಲ ವಸ್ತುಗಳ ಸಂಬಂಧ ಬರುತ್ತೆ ಅಂತ ಹೇಳ್ತೀಯ. ಹಾಗಾದರೆ ಅಜ್ಞಾನ ಏನು ಮಾಡ್ತು? ಭಗವಂತನಿಗೂ ಸಕಲ ವಸ್ತುಗಳಿಗೂ ಸಂಬಂಧವನ್ನು ಅದು ತಂದು ಕೊಡ್ತಾ ಇದೆ. ಹಾಗಾದರೆ ಸಂಬಂಧವನ್ನು ತಂದುಕೊಡುತ್ತೆ ಅಂತಂದರೆ ಈ ಅಜ್ಞಾನ ಇದೆಯಲ್ಲ, ಇದು ಸಂಧಾನಕಾರಿಣಿ ಅಂತ. ಇದು ಈ ಜೀವರಿಗೆ ಎಲುವೆಲ್ಲ ಮುರಿದು ಹೋಗಿದ್ರೆ ಆಪರೇಷನ್ ಮಾಡಬೇಕಾಗಿಲ್ಲ. ಸಂಧಾನಕರಣಿ ಅಂತ ಒಂದು ಔಷಧಿ ಇದೆ, ಅದರ ಸ್ಪರ್ಶ ಆದರೆ ಸಾಕು, ಅದೇನಾಗುತ್ತೆ, ಜಾಯಿಂಟ್ ಆಗಿಬಿಡುತ್ತೆ. ಹಾಗೇ ನಿನ್ನ ಅಜ್ಞಾನ ಎಂಬತಕ್ಕಂಥದ್ದು, ನೀನು ಹೇಳುವಂಥ ಅಜ್ಞಾನ ಎಂಬತಕ್ಕಂಥದ್ದು ಪರಮಾತ್ಮನಿಗೂ ಸಕಲ ವಸ್ತುಗಳಿಗೂ ಅದು ಜೋಡಣೆಯನ್ನುಂಟು ಮಾಡುವಂತಹ ಸಂಧಾನಕರಣಿ ಇದ್ದ ಹಾಗೆ ಅಜ್ಞಾನ ಅಂತ ನೀ ಹೇಳ್ತೀಯ. ಅಥವಾ ನಾವು ಪಾತ್ರೆಗೆ ಬೆಸಿಗೆ ಹಾಕ್ತೇವಲ್ಲ, ಪಾತ್ರೆ ಒಡೆದು ಹೋಗಿದೆ, ಪಾತ್ರೆ ಒಡೆದೋದಾಗ ಅದಕ್ಕೆ ಬೆಸಿಗೆ ಹಾಕ್ತೇವೆ. ಹಾಗೆ ದ್ರವತ್ವ ನಿಬಿಡತ್ವ ಅರ್ಹ ಸೀಸಾದಿವತ್, ಅದು ನೀರು ಆಗುತ್ತೆ, ಗಟ್ಟಿಯೂ ಆಗುತ್ತೆ. ಆ ಸೀಸ ಇದೆಯಲ್ಲ, ಆ ಸೀಸವನ್ನು ಕಾಯಿಸಿದಾಗ ನೀರಾಗುತ್ತೆ, ಅದನ್ನು ಪಾತ್ರೆಗೆ ಹಾಕಿದಾಗ ತಣ್ಣಗಾದ ಮೇಲೆ ಅದು ಗಟ್ಟಿಯಾಗುತ್ತೆ. ಅವಾಗೇನಾಗುತ್ತೆ, ಅದು ಒಂದನ್ನು ಇನ್ನೊಂದರ ಜೊತೆಯಲ್ಲಿ ಜೋಡಿಸುವಂತಹ ಆ ಕೆಲಸವನ್ನು ಮಾಡುತ್ತೆ. ಹಾಗಾದರೆ ಲೋಕದಲ್ಲಿ ಎರಡೇ, ಒಂದು ಸಂಧಾನಕರಣಿ ಎಂಬತಕ್ಕಂಥ ಔಷಧಿ, ಅದು ಬೇರೆ ಬೇರೆ ಆದದ್ದನ್ನು ಒಟ್ಟು ಮಾಡುತ್ತೆ. ಇಲ್ಲ ಅಂತ ಆದರೆ ಈ ಸೀಸ ಎಂಬತಕ್ಕಂಥದ್ದು ಅದು
ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ಜೋಡಿಸುತ್ತೆ. ಹಾಗೆ ನಿನ್ನ ಈ ಅಜ್ಞಾನ ಎಂಬತಕ್ಕಂಥದ್ದು ಪದಾರ್ಥಗಳಿಗೂ ಪರಮಾತ್ಮನಿಗೂ ಅದು ಜೋಡಣೆಯನ್ನುಂಟು ಮಾಡುತ್ತೆ, ಸಂಬಂಧವನ್ನುಂಟು ಮಾಡುತ್ತೆ ಅಂತಂದರೆ ಅದು ಸಂಧಾನಕರಣಿಯಂತೆ ಅದು ಸಂಬಂಧವನ್ನುಂಟು ಮಾಡುತ್ತೋ ಅಥವಾ ಸೀಸದಂತೆ ಒಡೆದು ಹೋದ ಪಾತ್ರೆಗಳನ್ನು ಜೋಡಿಸುವಂತೆ ಈ ಅಜ್ಞಾನ ಎಂಬತಕ್ಕಂಥದ್ದು ಭಗವಂತನಿಗೂ ಪದಾರ್ಥಗಳಿಗೂ ಸಂಬಂಧವನ್ನು ಉಂಟು ಮಾಡುತ್ತೋ ಅಂತ ನಾವು ಕೇಳ್ತೇವೆ. ಅವ್ರು ಹೇಳಿದ್ದು ಅಸಂಗ ಪರಮಾತ್ಮ, ಸಂಗರಹಿತನಾದ ಪರಮಾತ್ಮನಿಗೆ ಸಕಲ ಪದಾರ್ಥಗಳ ಸಂಬಂಧ ಬರಬೇಕು ಅಂತಾದರೆ ಅಜ್ಞಾನದ ಮೂಲಕ ಬರುತ್ತೆ. ಅಂದರೆ ಸರ್ವಜ್ಞನಾದ ಪರಮಾತ್ಮನಿಗೂ ಅಜ್ಞಾನವನ್ನು ಒಪ್ಪಬೇಕು ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ, ಭಗವಂತ ಅಸಂಗ, ಪದಾರ್ಥಗಳ ಸಂಬಂಧರಹಿತ. ಹಾಗಾದರೆ ಸಕಲ ಪದಾರ್ಥಗಳ ಸಂಬಂಧರಹಿತನಾದ ಪರಮಾತ್ಮನಿಗೆ ಅಜ್ಞಾನದ ಮೂಲಕ ಸಕಲ ವಸ್ತುಗಳ ಸಂಬಂಧ ಬರುತ್ತೆ ಅಂತಂದರೆ ಅಜ್ಞಾನ ಸಂಧಾನಕರಣಿಯಾಗಿ ಭಗವಂತನಿಗೆ ಎಲ್ಲ ವಸ್ತುಗಳ ಸಂಬಂಧವನ್ನು ಉಂಟು ಮಾಡುತ್ತೋ ಅಥವಾ ಸೀಸದ ಸ್ಥಾನದಲ್ಲಿದ್ದುಕೊಂಡು ಅದು ಪರಮಾತ್ಮನಿಗೆ ಸಕಲ ವಸ್ತುಗಳ ಸಂಬಂಧವನ್ನು ಉಂಟು ಮಾಡುತ್ತೋ ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಅದಕ್ಕೆ ಹೇಳಿದ್ದು ನಿಯಮನ ಮಾಡ್ತಾನೆ ಅಂದರೆ ಸಂಬಂಧ ಬೇಕಲ್ವಾ, ಆ ಸಂಬಂಧ ಅಜ್ಞಾನದಿಂದ ಬಂದದ್ದು, ಅದನ್ನೇ ಅವ್ರು ಹೇಳೋದು. ಹಾಂ 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 ಹೌದು. ಸಕಲ ವಸ್ತುಗಳ ಸಂಬಂಧ ಭಗವಂತನಿಗೆ ಹೇಗೆ ಬಂತು ಅಂತಂದರೆ ಅಜ್ಞಾನ ಮೂಲಕವಾಗಿ ಬಂತು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಕೇಳ್ತೇವೆ, ಹಾಗಾದರೆ ಭಗವಂತನಿಗೆ ಮೊದಲು ಸಂಬಂಧ ಇರಲಿಲ್ಲ, ಬಂತು ಅಂತಂದರೆ ಅವಾಗ ಅಜ್ಞಾನ ಸಂಬಂಧವನ್ನುಂಟು ಮಾಡ್ತು ಅಂದರೆ ಯಾವ ರೀತಿಯಲ್ಲಿ? ಬಿಡಿಬಿಡಿಯಾದದ್ದನ್ನು ಜೋಡಿಸುತ್ತಾ ಸಂಧಾನಕರಣೆಯಂತೆ ಅಥವಾ ಸೀಸದಂತೆ ಅದು ಜೋಡಿಸುತ್ತಾ ಅಂತ ಕೇಳ್ತೇವೆ ನಾವು. ಯಾರು? ನಾವು ಅಸಂಗ ಅಂತ ಒಪ್ತೇವೆ. ಪರಮಾತ್ಮನಿಗೆ ಸಕಲ ಪದಾರ್ಥಗಳ ಸಂಬಂಧ ಇದೆ, ಆದರೆ ಅಸಂಗ ಅಂದರೆ ಏನು? ಪದಾರ್ಥಗಳ ವಿಕಾರ ಇಲ್ಲ. ಪದಾರ್ಥಗಳ ಸಂಬಂಧ ಇದ್ದರೂ ಕೂಡ ರಾಗದ್ವೇಷಾದಿಗಳಿಲ್ಲ. ಅವುಗಳಿಂದ ಆಗತಕ್ಕಂತಹ ಉಚ್ಚತ್ವ ನೀಚತ್ವ ಎಂಬತಕ್ಕಂಥದ್ದು ಭಗವಂತನಿಗಿಲ್ಲ. ಆದ್ದರಿಂದ ಭಗವಂತನನ್ನು ಅಸಂಗ ಅಂತ ಕರೆಯೋದು. ಪರಮಾತ್ಮ ವ್ಯಾಪ್ತ, ಸಕಲ ವಸ್ತು ಸಂಬಂಧವುಳ್ಳವನಾಗಿದ್ದಾನೆ. ಅಂದರೆ ಪರಮಾತ್ಮನಿಗೆ ಸಕಲ ವಸ್ತುಗಳ ಸಂಬಂಧ ಎಂಬತಕ್ಕಂಥದ್ದು ಅದು ಯಾವಾಗಲೂ ಇದೆ. ಔಪಾಧಿಕವಾಗಿ ಅಸಂಗ ಪರಮಾತ್ಮನ. ಅವ್ರು ಹೇಳೋದು ಪರಮಾತ್ಮನಿಗೆ ಯಾವಾಗಲೂ ಅಸಂಗ, ಔಪಾಧಿಕವಾಗಿ ಸಂಘ ಅಂತ ಅವ್ರು ಹೇಳೋದು. ನಾವು ಹೇಳ್ತೇವೆ ಪರಮಾತ್ಮನಿಗೆ ಯಾವಾಗಲೂ ಸಂಘ, ಔಪಾಧಿಕವಾಗಿ ಅಸಂಗ. ಇದು ನಾವು ಹೇಳೋದು. ಅದನ್ನು ಮುಂದೆ ಹೇಳ್ತಾರೆ. ಹೌದು, ಸಂಘ ಅಂತ ಸಕಲ ಪದಾರ್ಥಗಳ ಸಂಬಂಧ ಇದೆ ವ್ಯಾಪ್ತನಾದ್ದರಿಂದ. ಆಕಾಶದಂತೆ ಅಂತ ಮುಂದೆ ಹೇಳ್ತಾರೆ. ಆಕಾಶ ಸರ್ವತ್ರ ವ್ಯಾಪ್ತ, ಎಲ್ಲ ವಸ್ತುಗಳ ಸಂಬಂಧ ಉಳ್ಳದ್ದಾಗಿದೆ. ಆದರೆ ಆ ಆಕಾಶ ಅಸಂಗ. ಯಾಕೆ? ಯಾವ ವಸ್ತುಗಳಲ್ಲಿ ಏನೇನು ವಿಕಾರ ಆಗುತ್ತೋ ಅದರಿಂದ ಆಕಾಶಕ್ಕೆ ಏನು ಅಂಟ್ಕೊಳ್ಳಲ್ಲ. ಈ ಪದಾರ್ಥದ ಸಂಬಂಧ ಇದೆ, ಈ ಪದಾರ್ಥದಲ್ಲಿ ಏನಾದರೂ ಬಣ್ಣ ಬದಲಾಯಿತು ಅಥವಾ ಇದರ ರೂಪ ವ್ಯತ್ಯಾಸ ಆಯಿತು, ಆಕಾಶಕ್ಕೆ ಏನಾದರೂ ಆಗುತ್ತಾ? ಇಲ್ಲ. ಆಕಾಶಕ್ಕೆ ಈ ವಸ್ತುವಿನ ಸಂಬಂಧ ಇದೆ. ಹೇಗೆ ಸರ್ವತ್ರ ವ್ಯಾಪ್ತವಾದ ಆಕಾಶ ಸಕಲ ಪದಾರ್ಥಗಳ ಸಂಬಂಧವನ್ನು ಹೊಂದಿದ್ರೂ ಕೂಡ ಸಕಲ ಪದಾರ್ಥಗಳಲ್ಲಿ ಆಗತಕ್ಕಂತಹ ವಿಕಾರದಿಂದಾಗಿ ಆಕಾಶದಲ್ಲಿ ವಿಕಾರ ವ್ಯತ್ಯಾಸ ಇಲ್ಲವೋ, ಹಾಗೆ ಭಗವಂತ ಅವನು ಸಕಲ ಪದಾರ್ಥಗಳ ಸಂಬಂಧ ಉಳ್ಳವನಾಗಿದ್ದಾನೆ. ಅಸಂಗ ಯಾಕೆ ಅಂದರೆ ಸಕಲ ವಸ್ತುಗಳಲ್ಲಿ ಆಗತಕ್ಕಂಥ ಪರಿಣಾಮದಿಂದ ಭಗವಂತನಿಗೆ ವಿಕಾರ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದಾಗಿ ಪರಮಾತ್ಮನನ್ನು ಅಸಂಗ ಅಂತ ಕರೀತಾರೆ. ಹಾಗಾದರೆ ಪರಮಾತ್ಮ ವಾಸ್ತವಿಕವಾಗಿ ಸಂಘವುಳ್ಳವನು, ಔಪಾಧಿಕವಾಗಿ ಅಸಂಗ. ಅವ್ರ ಮತ ಪ್ರಕಾರ ಪರಮಾತ್ಮ ವಾಸ್ತವಿಕವಾಗಿ ಅಸಂಗ, ಔಪಾಧಿಕವಾಗಿ ಸಂಘ. ಹಾಗಾದರೆ ಔಪಾಧಿಕವಾಗಿ ಸಂಘ ಬರಬೇಕು ಅಂತಾದರೆ ಉಪಾಧಿ ಯಾವುದು? ಅಜ್ಞಾನ ಅಂತ ಅವರು ಹೇಳ್ತಾರೆ. ಅಜ್ಞಾನದಿಂದ ಪರಮಾತ್ಮನಿಗೆ ಸಂಬಂಧ ಹೇಳಲಿಕ್ಕೆ ಬರಲ್ಲ. ತಗೋಬಹುದು. ಸೂರ್ಯನಿಗೆ ಕಿರಣಗಳ ಮೂಲಕ ಸಂಬಂಧ ಇದೆ, ನೇರವಾಗಿಲ್ಲ. ಸೂರ್ಯನಿಗೆ ನೇರವಾಗಿ ಸಂಬಂಧ ಇಲ್ಲ. ಸೂರ್ಯನ ಕಿರಣ ವ್ಯಾಪ್ತ, ಸೂರ್ಯ ವ್ಯಾಪ್ತನಲ್ಲ.
ಕಿರಣದಿಂದ, ಸೂರ್ಯನ ಕಿರಣ ಅದು ವ್ಯಾಪ್ತ. ಕೇಳಲಿಲ್ಲ. ಹೌದು, ಕಮಲದ ಒಳಗಡೆ ಇದ್ದುಕೊಂಡು ಕಿರಣದ ರೂಪದಲ್ಲಿ ಬಂದು ಕಿರಣಕ್ಕೂ ಕಮಲಕ್ಕೂ ಸಂಬಂಧ ಆಗುವಂತೆ ಮಾಡಿ ತಾನಿದ್ದು ಎಲ್ಲವನ್ನು ಮಾಡ್ತಾನೆ. ಸೂರ್ಯನೇ ಕಿರಣದಲ್ಲಿ ಬಂದದ್ದಲ್ಲ, ಸೂರ್ಯನ ಕಿರಣ ಬೆಳಕಿರೋದಲ್ಲಿ, ಆಯಿತಾ? ಫ್ಯಾನ್ ಇರೋದಲ್ಲಿ, ಫ್ಯಾನೇ ನಮಗೆ ಬಂದದ್ದಲ್ಲ, ಫ್ಯಾನಿನಿಂದ ಗಾಳಿ ಬಂದದ್ದು. ಲೈಟ್ ಇರೋದಲ್ಲಿ ಅದರ ಪ್ರಕಾಶ ಇಲ್ಲಿ ಬಂದದ್ದು, ಆ ಲೈಟೇ ಇಲ್ಲಿ ಬಂದದ್ದಲ್ಲ. ಭಗವಂತ ಹಾಗಲ್ಲ. ಭಗವಂತ ಸೂರ್ಯನ ಕಿರಣದಂತೆ ಅಲ್ಲ, ಭಗವಂತನೇ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ, ಆಕಾಶದಂತೆ, ಕಾಲದಂತೆ. ನೀವೇನು ಹೇಳಿದ್ರಿ? ಯಾರಿಗೆ? ಅಜ್ಞಾನಮ ಉಂಟು. ಅವರಿಗೆ ಈ ಪದಾರ್ಥಗಳ ಜ್ಞಾನ ಇರ್ಬೋದು, ಭಗವಂತನ ವಿಷಯದಲ್ಲಿ ಅವರಿಗೂ ಕೂಡ ಮೋಹಾದಿಗಳು ಇದ್ದೇ ಇದೆ. ಸೂರ್ಯನ ಅವತಾರ ಕರ್ಣ, ಅವನಲ್ಲಿ ಅಜ್ಞಾನ ಇತ್ತೋ ಇಲ್ಲೋ? ಸುಗ್ರೀವ, ಅವನಲ್ಲಿ ಅಜ್ಞಾನ ಇತ್ತೋ ಇಲ್ಲ? ಅದು ನೀವು ಹೇಳ್ತೀರಾ. ಉಳಿದವರು ಭಗವಂತನ ಎಲ್ಲ ಕಡೆಯಲ್ಲಿ ಕರ್ತೃತ್ವವನ್ನು ಒಪ್ಪದೇ ಇದ್ದವರು ಅದು ಸಹಜ ಕ್ರಿಯೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಸಮರ್ಥನೆ, ಅದು ಅವರ ಸ್ವಭಾವ, ಅದು ಅವ್ರು ಹೇಳೋದು ಅಷ್ಟೇ, ಆಯಿತಾ? ನಾವು ಹೇಳೋದು ಒಂದೊಂದು ಭಗವಂತನಿಂದ ಆಗುತ್ತೆ ಅಂತ ನಾವು ಹೇಳ್ತೇವೆ. ಈಗ ನೀರು, ಅದು ನೀರೊಳಗೆ ಅಕ್ಕಿ ಹಾಕಿ, ಅಕ್ಕಿಗೆ ನಾವು ಪಾತ್ರೆಯಲ್ಲಿ ಆ ಅಕ್ಕಿಯನ್ನು ಹಾಕಿಬಿಟ್ಟು ಬೆಂಕಿ ಕೊಟ್ಟರೆ ಅದು ಅಕ್ಕಿ ಅಂತಕ್ಕಂಥದ್ದು ಅರಳುತ್ತೆ, ಅದರ ಸ್ವಭಾವ ಅಂತ ಹೇಳ್ತಾರೆ. ಅದನ್ನು ನಾವು ಹೇಳೋ ಹಾಗಲ್ಲ. ಆ ನೀರು ಅದು ಭಗವಂತನ ಶಕ್ತಿಯಿಂದಲೇ ನೀರಿನಲ್ಲಿ ಆ ಬೆಂಕಿ ಶಕ್ತಿ ಎಂಬತಕ್ಕಂಥದ್ದು ಬಂತು. ಆ ಬೆಂಕಿ ಶಕ್ತಿ ಎಂಬತಕ್ಕಂಥದ್ದು ಭಗವಂತನೇ ಅದನ್ನು ಅಕ್ಕಿಯನ್ನು ಅರಳುವಂತೆ ಮಾಡ್ದ ಅಂತ ವಿಕ್ಲಿತಿ ಅಂತ ಹೇಳ್ತಾರೆ. ಅನ್ನವಾದದ್ದು ಅದು ಭಗವಂತ ಮಾಡಿದ್ದು. ಅದಕ್ಕೆ ಉದಾಹರಣೆ ಹೇಳುತ್ತೆ ಉಪನಿಷತ್ತು. ಹಾಲು ಮೊಸರಾಯಿತು ಅಂತ. ಹಾಲು ಮೊಸರಾದದ್ದು ಹೇಗೆ? ನಾವು ಹೆಪ್ಪಾಕಿದ್ದು ಮಾತ್ರಕ್ಕಾಗ್ಬಿಡುತ್ತಾ? ಹಾಗಾದರೆ ಹಾಲಿಗೆ ಮೊಸರು ಹಾಕಿದ್ದಷ್ಟೇ, ಆದರೆ ಹಾಲು ಮೊಸರು ಆಗಬೇಕಲ್ಲ. ಮೊಸರು ಹಾಕಿದ ಕೂಡಲೇ ನಾವೇ ಮಾಡಿದ ತತ್ಕ್ಷಣದಲ್ಲಿ ಆಗಿಬಿಡ್ಬೇಕಾಗಿತ್ತು. ಹಾಲಿಗೆ ಮೊಸರು ಹಾಕಿದ ಕೂಡಲೇ ಮೊಸರು ಬಿಡಬೇಕು, ಆಗುತ್ತಾ? ಇಲ್ಲ. ಭಗವಂತನೇ ಹಾಲಿನ ಒಳಗಡೆ ಇದ್ದುಕೊಂಡು ಮೊಸರಾಗುವಂತೆ ಮಾಡ್ತಾನೆ. ಎಲ್ಲವನ್ನೂ ಅವನೇ ಮಾಡೋದು. ಅವ್ರು ಹೇಳೋದು ಅಜ್ಞಾನದಿಂದ ಸಕಲ ವಸ್ತುಗಳ ಸಂಬಂಧ, ಸಕಲ ವಸ್ತುಗಳ ಸಂಬಂಧ ಅಜ್ಞಾನದಿಂದ ಅಂತ. ಯಾರು? ಭಗವಂತ ಅಸ್ತಿತ್ವನ, ಕರ್ತೃತ್ವ, ಅಜ್ಞಾನ ಸಂಬಂಧ ಅದು ಯಾರಿಗೆ? ಸಗುಣ ಬ್ರಹ್ಮನಿಗೆ ಕರ್ತೃತ್ವ. ಅಜ್ಞಾನ ಸಂಬಂಧ ಔಪಾಧಿಕ ಬ್ರಹ್ಮ ಇದ್ದಾನಲ್ಲ, ಅವನಲ್ಲಿ ಕರ್ತೃತ್ವ ಇದೆ. ಈ ಮೂಲ ಬ್ರಹ್ಮನಲ್ಲಿ, ನಿರ್ಗುಣ ಬ್ರಹ್ಮನಲ್ಲಿ ಇಲ್ಲ. ಯಾವುದಿಗೆ? ಹೌದು ಹೌದು, ಹಾಂ. ಸಗುಣ ಬ್ರಹ್ಮನಿಗೆ ನಿರ್ಗುಣ ನಿರಾಕಾರ, ಕರ್ತೃತ್ವ ಗುಣ ಇಲ್ಲ. ಅವರು ಯಾರು ಸಗುಣಲ್ಲೇ ಹೋಗ್ತಾರೆ, ನಿರ್ಗುಣಲ್ಲೇ ಒಪ್ಪಲ್ಲ. ಜೀವನಲ್ಲಿ ಕರ್ತೃತ್ವ ಇದೆಯಲ್ಲ, ಹಾಗೆ ಅಂತ. ಹೌದು. ಯಾರಲ್ಲಿ? ಅದೇ ಭಗವಂತನಲ್ಲಿ, ಸಗುಣ ಬ್ರಹ್ಮನಲ್ಲಿ ಅದು ಬಂತು. ಹೌದು.
ಜೀವನಿಗ, ಪರಮಾತ್ಮನಿಗ? ಸಾಂಖ್ಯರು ಪ್ರಕೃತಿ ಕರ್ತೃ. ಪುರುಷಃ ಪುಷ್ಕರ ಪಲಾಶವತ ನಿರ್ಲೇಪ ಅಂತ ಸಾಂಖ್ಯರದು. ನಿರೀಶ್ವರ ಸಾಂಖ್ಯರಿದ್ದಾರಲ್ಲ, ಹೌದು, ಶೇಶ್ವರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು ಅಂತ. ಶೇಶ್ವರ ಸಾಂಖ್ಯರು ಕೂಡ ಪರಮಾತ್ಮನ ಕರ್ತೃತ್ವ ಒಪ್ಪಲ್ಲ. ಚೇತನ ಆದ್ದರಿಂದಾಗಿ ಚೇತನ ಸಹಾಯ ಬೇಕು, ಅದಕ್ಕೋಸ್ಕರ ಪುರುಷ ಬೇಕು. ಜಡ ಅದು ಪ್ರಕೃತಿ ಜಡವಾದ್ದರಿಂದಾಗಿ ಅದಕ್ಕೆ ಕರ್ತೃತ್ವ ಒಪ್ಪಲಿಕ್ಕೆ ಬರಲ್ಲ. ಈ ಪುರುಷನ ಸಂಬಂಧದಿಂದಾಗಿ ಪ್ರಕೃತಿಯ ಕರ್ತೃತ್ವ. ಆದ್ದರಿಂದ ಈ ಚೇತನ ಅವನು ಕರೆಂಟೇ ನಮಗೆ ಗಾಳಿ ಕೊಡಲ್ಲ. ಕರೆಂಟ್ ಇದ್ದರೆ ಫ್ಯಾನ್ ಗಾಳಿ ಕೊಡುತ್ತೆ. ಗಾಳಿ ಕೊಡೋದು ಯಾವುದು? ಫ್ಯಾನು. ಅಲ್ಲಿ ಏನು ಬೇಕು? ಹಾಗೆ ಪ್ರಕೃತಿಯಿಂದ ಎಲ್ಲ ಆಗುತ್ತೆ. ಏನು ಬೇಕು? ಪುರುಷ ಶಕ್ತಿ ಬೇಕಷ್ಟೇ. ಕರ್ತೃ ಯಾರು? ಗಾಳಿ ಕೊಟ್ಟದ್ದು ಯಾವುದು? ಫ್ಯಾನು. ಹಾಗೆ ಪ್ರಕೃತಿ ಎಲ್ಲ ಮಾಡೋದು ಪ್ರಕೃತಿ. ಆದರೆ ಜಡವಾದ್ರಿಂದಾಗಿ ಅದಕ್ಕೆ ಅದು ಅಭಿವ್ಯಕ್ತ ಆಗಲ್ಲ. ಆ ಅಭಿವ್ಯಕ್ತಿ ಮಾಡಲಿಕ್ಕೆ ಯಾರು ಬೇಕು? ಪುರುಷ ಬೇಕು. ಹಾಂ, ಅವ್ರು ಹೇಳುವ ಅಜ್ಞಾನದಿಂದ ಕರ್ತೃತ್ವ, ಅಜ್ಞಾನ ಸಂಬಂಧದಿಂದ. ಭಗವಂತನಲ್ಲಿ ಸ್ವತಃ ಕರ್ತೃತ್ವ ಇದ್ದೇ ಇದೆ, ಜೀವನಲ್ಲೂ ಕರ್ತೃತ್ವ ಇದೆ. ಯಾವಾಗಲೂ ಜೀವ, ಅವನು ಜೀವ ಅಂತ ಯಾಕೆ ಕರೀತಾರೆ? ಕರ್ತೃತ್ವ ಇರೋದ್ರಿಂದಲೇ ಜೀವ ಅಂತ ಕರೆಯೋದು. ಪರಮಾತ್ಮನನ್ನು ಕೂಡ ಚೇತನ ಅಂತ ಕರೀತಾರೆ, ಅವನಲ್ಲಿ ಕರ್ತೃತ್ವ ಇರೋದ್ರಿಂದಲೇ ಚೇತನ. ಚೇತನ ಅಂತ ಜಡ, ಇದರಲ್ಲಿ ಕರ್ತೃತ್ವ ಇಲ್ಲ. ಇಚ್ಛಾಪೂರ್ವಕವಾದ ಕೃತಿ, ಅದನ್ನು ಕರ್ತೃತ್ವ ಅಂತ ಕರೆಯೋದು. ಸ್ವತಂತ್ರ ಇಚ್ಛಾಪೂರ್ವಕವಾದ ಕೃತಿ ಅದು ಪರಮಾತ್ಮನಲ್ಲಿ. ಮುಖ್ಯ ಕರ್ತೃತ್ವ ಪರಮಾತ್ಮನಲ್ಲಿ. ಯಾರು ಸ್ವತಂತ್ರನಾಗಿದ್ದು ಇಚ್ಛಾಪೂರ್ವಕವಾಗಿ ಕೆಲಸ ಮಾಡ್ತಾನೋ ಅವನು ಸ್ವತಂತ್ರ ಕರ್ತೃ. ಯಾರು ಸ್ವತಂತ್ರ ಅಲ್ಲ, ಇಚ್ಛಾಪೂರ್ವಕವಾಗಿ ಕೆಲಸ ಮಾಡ್ತಾನೋ ಅವನು ಅಸ್ವತಂತ್ರ ಕರ್ತೃ. ಯಾವುದು ಕೆಲಸ ಮಾಡುತ್ತೆ ಇಚ್ಛೆಯೇ ಇಲ್ಲೋ ಅದು ಕರ್ತೃ. ಜಡಕ್ಕೂ ಕೂಡ ಕರ್ತೃತ್ವ ಇದೆ. ನೋಡಿ, ಇದು ಅಲಗಾಡುತ್ತೆ. ಅಲಗಾಡಬೇಕು ಅಂದರೆ ಯಾವುದು ಅಲಗಾಡಬೇಕು? ತಾನು ಅಲಗಾಡಬೇಕು ಅಂತ ಅಲಗಾಡಿದ್ದಲ್ಲ. ಇಚ್ಛಾಪೂರ್ವಕವಾಗಿ ಕರ್ತೃತ್ವ ಇಲ್ಲ, ಅಲಗಾಡ್ತಾ ಇದೆ. ಅಲಗಾಡುವಿಕೆ ಕರ್ತೃತ್ವ. ಇದು ಜಡದಲ್ಲಿದೆ. ಇಚ್ಛಾಪೂರ್ವಕವಾಗಿ ನಾನು ಅಲಗಾಡಬೇಕು ಅಂತ ನಾನು ಬಯಸಿದರೆ ಅವಾಗ ಇಚ್ಛಾಪೂರ್ವಕವಾಗಿ. ಇದೀಗ ಇಚ್ಛಾಪೂರ್ವಕವಾಗಿ ಅಲ್ಲ, ಇನ್ನೊಬ್ಬನಿಂದಾಗಿ ಇದರಲ್ಲಿ ಕ್ರಿಯೆ, ಅದರಿಂದಾಗಿ ಇದು ಇಚ್ಛಾಪೂರ್ವಕವಲ್ಲದ ಕೃತಿ ಉಳ್ಳದ್ದಾಗಿದೆ. ಜೀವನಲ್ಲಿ ಇಚ್ಛಾಪೂರ್ವಕವಾದ ಕೃತಿ ಇದೆ, ಆದರೆ ಇಚ್ಛೆ ಸ್ವತಂತ್ರ ಅಲ್ಲ, ಕೃತಿ ಸ್ವತಂತ್ರ ಅಲ್ಲ. ಭಗವಂತನಲ್ಲಿ ಇಚ್ಛಾ ಕೃತಿ ಎಲ್ಲವೂ ಸ್ವತಂತ್ರವಾಗಿದೆ, ಅವನು ಸ್ವತಂತ್ರ ಕರ್ತ. ಮೂರು ರೀತಿಯಲ್ಲಿ. ಯತಃ ಯಾವ ಕಾರಣದಿಂದ ಅಸಂಗಸ್ಯ ಸಂಗರಹಿತನಾದ ಬ್ರಹ್ಮನಿಗೆ ಅಜ್ಞಾನಂ ವಿನ ಅವಿದ್ಯೆ ಇಲ್ಲದೇನೆ ಸಂಗಃ ಸರ್ವವಸ್ತುಗಳ ಸಂಬಂಧವು ನ ಯುಜ್ಯತೆ ಕೂಡುವುದಿಲ್ಲವೋ ಅತಃ ಆ ಕಾರಣದಿಂದ ಸಾರ್ವಜ್ಞಮಪಿ ಸರ್ವಜ್ಞತ್ವವೂ ಕೂಡ ಅಜ್ಞಾನಾಪೇಕ್ಷಂ ಅಜ್ಞಾನವನ್ನು ಅವಲಂಬಿಸಿದೆ ಇತಿ ಎಂದು ಯನ್ಮತಂ ಯಾರ ಮತ ಇದೆಯೋ ಸಹ ಅಂತಹ ವ್ಯಕ್ತಿಯು ಪ್ರಷ್ಟವ್ಯ ಪ್ರಶ್ನಿಸಲ್ಪಡತಕ್ಕದ್ದು. ತವ ನಿನ್ನ ಅಜ್ಞಾನವು ಸಂಧಾನಕರಣಿ ಕಿಂ ಕೂಡಿಸುವಂತಹ ಒಂದು ಔಷಧಿಯಂತೆಯೋ ವಾ ಅಥವಾ ದ್ರವತ್ವ ನಿಬಿಡತ್ವ ಅರ್ಹ ಸೀಸಾದಿ ಧಾತುವತ್ ಕಿಂ ನೀರಾಗುವ ಗಟ್ಟಿಯಾಗುವಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ಸೀಸ ಮೊದಲಾದ ಧಾತುಗಳಂತೆಯೋ ಎಂಬುದಾಗಿ ಪ್ರಶ್ನೆ ಮಾಡ್ತೇವೆ. ಯತಃ ಯಾವ ಕಾರಣದಿಂದ ಅಸಂಗಸ್ಯ ರಹಿತನಾದಂತಹ ಬ್ರಹ್ಮನಿಗೆ ಅಜ್ಞಾನಂ ವಿನ ಅಜ್ಞಾನ ಇಲ್ಲದೇನೆ ಸಂಗಃ ಸಕಲ ವಸ್ತುಗಳ ಸಂಬಂಧವು ನ ಯುಜ್ಯತೆ ಕೂಡುವುದಿಲ್ಲವೋ ಅತಃ ಆದ್ದರಿಂದ ಸಾರ್ವಜ್ಞಮಪಿ ಬ್ರಹ್ಮನು ಸರ್ವಜ್ಞನಾಗಿದ್ದರೂ ಕೂಡ ಅಜ್ಞಾನಾಪೇಕ್ಷಂ ಅಜ್ಞಾನವನ್ನು ಸರ್ವಜ್ಞತ್ವವು ಸರ್ವಜ್ಞತ್ವವು ಅಜ್ಞಾನಾಪೇಕ್ಷಂ ಅಜ್ಞಾನದ ಅಪೇಕ್ಷೆ ಉಳ್ಳದ್ದಾಗಿದೆ, ಅಜ್ಞಾನವನ್ನು ಅವಲಂಬಿಸಿದೆ ಇತಿ ಈ ರೀತಿಯಾಗಿ ಯನ್ಮತಂ
ಯಾರ ಮತ ಇದೆಯೋ ಸಹ ಅಂತಹ ವ್ಯಕ್ತಿಯು ಪ್ರಷ್ಟವ್ಯ, ಪ್ರಶ್ನಿಸಲ್ಪಡತಕ್ಕದ್ದು. ಅವನನ್ನು ಪ್ರಶ್ನೆ ಮಾಡಬೇಕು. ಏನಂತ? ತವ ನಿನ್ನ ಅಜ್ಞಾನವು ಸಂಧಾನಕರಣಿ ಕಿಂ, ಸಂಧಾನವನ್ನು ಜೋಡಿಸುವಂತಹ ಸಾಮರ್ಥ್ಯವುಳ್ಳಂತಹ ಔಷಧಿಯಂತೆಯೋ ವಾ ಅಥವಾ ದ್ರವತ್ವ ನಿಬಿಡತ್ವಾರ್ವ ಸೀಸಾದಿ ಧಾತುವತ್ ಕಿಂ, ನೀರಾಗುವ ಗಟ್ಟಿಯಾಗುವಂತಹ ಯೋಗ್ಯತೆ ಉಳ್ಳಂತಹ ಸೀಸಾ ಮೊದಲಾದಂತಹ ಧಾತುವಿನಂತೆಯೋ ಎಂಬುದಾಗಿ ಪ್ರಶ್ನೆ ಮಾಡಬೇಕು. ನಾನು ಅಸಂಗಸ್ಯ ಬ್ರಹ್ಮಸ್ವರೂಪಭೂತಜ್ಞಾನಸ್ಯ ವಿಷಯಸಂಗಃ ವಿನಾ ಅಜ್ಞಾನಂ ನ ಘಟತೆ ಇತಿ ಸಾರ್ವಜ್ಞಮೇವ ಅಜ್ಞಾನಂ ಆಕ್ಷಿಪತಿ ಇತಿ ಶಂಕಾಮನೋದ್ಯ ದೂಷಯತಿ. ಭಗವಂತ ಅಸಂಗಸ್ಯ, ಪರಮಾತ್ಮ ಏನಾಗಿದ್ದಾನೆ? ಸಕಲ ವಸ್ತುಗಳ ಸಂಬಂಧರಹಿತನಾಗಿದ್ದಾನೆ. ಅಸಂಗನಾದಂತಹ ಬ್ರಹ್ಮಸ್ವರೂಪಭೂತ ಜ್ಞಾನಸ್ಯ, ಭಗವಂತನ ಜ್ಞಾನ ಅದು ಸ್ವರೂಪಭೂತವಾದಂತಹ ಜ್ಞಾನ. ಅದಕ್ಕೆ ಸ್ವರೂಪ ಎಂಥದ್ದದು? ಅಸಂಗ. ಅಂದರೆ ಭಗವಂತನ ಸ್ವರೂಪಭೂತವಾದ ಜ್ಞಾನ ಅದು ಅಸಂಗ, ಸಕಲ ವಸ್ತುಗಳ ಸಂಬಂಧ ರಹಿತವಾಗಿದೆ. ಅಂತಹದ್ದಕ್ಕೆ ವಿಷಯಸಂಗ, ವಿಷಯದ ಸಂಬಂಧ ಆಗಬೇಕು. ಅಸಂಗನಾದವನಿಗೆ ವಿಷಯ ಸಂಬಂಧ ಆಗಬೇಕು. ವಿನಾ ಅಜ್ಞಾನಂ ನ ಘಟತೆ, ಅಜ್ಞಾನ ಇಲ್ಲದೇನೆ ವಿಷಯ ಸಂಬಂಧ ಕೂಡೋದಿಲ್ಲ. ಆದ್ದರಿಂದ ಸಾರ್ವಜ್ಞಮೇವ, ಭಗವಂತನಲ್ಲಿ ಸರ್ವಜ್ಞತ್ವ ಇದೆ ಅಂತ ಹೇಳೋದ್ರಿಂದ ಆ ಸರ್ವಜ್ಞತ್ವವೇ ಏನು ಮಾಡುತ್ತೆ? ಅಜ್ಞಾನವನ್ನು ಆಕ್ಷೇಪ ಮಾಡುತ್ತೆ. ಅರ್ಥಾಪತ್ತಿ ಪ್ರಮಾಣದಿಂದ ಸಿದ್ಧವಾಗುತ್ತೆ. ಹೇಗೆ? ಹಗಲು ಊಟ ಮಾಡಲ್ಲ, ದಪ್ಪನಾಗಿದ್ದಾನೆ ಅಂದರೆ ಏನರ್ಥ? ರಾತ್ರಿ ಊಟ ಮಾಡ್ತಾನೆ ಅಂತ ಅರ್ಥ. ಹಾಗಾದರೆ ರಾತ್ರಿ ಭೋಜನ ಇಲ್ಲದೇನೆ ಹೇಗೆ ಹಗಲು ಊಟ ಮಾಡದೇ ಇರುವಂಥ ದಪ್ಪನಾದಂಥ ವ್ಯಕ್ತಿ ದಪ್ಪನಾಗಿದ್ದಾನೆ ಅಂತ ಕೂಡಿಸ್ಲಿಕ್ಕೆ ಬರಲ್ವೋ, ಹಾಗೆ ಇಲ್ಲಿಯೂ ಕೂಡ ಸರ್ವಜ್ಞನಾದ ಭಗವಂತನಿಗೆ ಅಸಂಗನೂ ಆಗಿದ್ದಾನೆ. ಅಂತಹ ಪರಮಾತ್ಮನಿಗೆ ಸಕಲ ವಸ್ತುಗಳ ಸಂಬಂಧ ಕೂಡಿಸ್ಬೇಕು ಅಂತಾದರೆ ಸರ್ವಜ್ಞನಾದ ಪರಮಾತ್ಮನೂ ಅಸಂಗ. ಸರ್ವಜ್ಞ ಅಂತಂದರೆ ಎಲ್ಲ ವಸ್ತುಗಳ ಸಂಬಂಧ ಇದೆ ಅಂತ ಅರ್ಥ. ಅಸಂಗನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಹಾಗಾದರೆ ರಾತ್ರಿ ಊಟ ಹಗಲು ಊಟ ಮಾಡಲ್ಲ, ದಪ್ಪನಾಗಿದ್ದಾನೆ. ಹಾಗೆ ಸರ್ವಜ್ಞನಾಗಿದ್ದಾನೆ, ಇವನಿಗೆ ಅಸಂಗನೂ ಆಗಿದ್ದಾನೆ, ಸಂಗ ಇಲ್ಲ ಅಂತಂದರೆ ಅವಾಗ ಏನು ಮಾಡಬೇಕು? ಅಲ್ಲಿ ಹೇಗೆ ರಾತ್ರಿ ಭೋಜನವನ್ನು ಒಪ್ಪಬೇಕು, ಹಾಗೆ ಇಲ್ಲಿ ಅಜ್ಞಾನವನ್ನು ಒಪ್ಪಬೇಕು ಅಂತ. ಹೀಗೆ ಅಜ್ಞಾನದ ಸಂಬಂಧ ಅರ್ಥಾಪತ್ತಿ ಪ್ರಮಾಣದಿಂದ ಸಿದ್ಧವಾಗುತ್ತೆ ಅಂತ ಹೇಳಬೇಕು. ಅದನ್ನು ಕೂಡ ಶಂಕಾಂ ಅನೂದ್ಯ, ಈ ಶಂಕೆಯನ್ನು ಅನುವಾದ ಮಾಡಿ ಪರಿಹಾರ ಮಾಡ್ತಾ ಇದ್ದಾರೆ. ಅಸ್ಯ ಅರ್ಥ ಸ್ಪಷ್ಟ. ಮೊದಲನೆಯದು ಅಸಂಗ ಪರಮಾತ್ಮ, ಅವನಿಗೆ ಸಂಗ ಹೇಗೆ? ಅಜ್ಞಾನದಿಂದ ಸಂಬಂಧ ಅಂತ ಅದು ಸ್ಪಷ್ಟ. ಉತ್ತರಂ ವಕ್ತುಂ ಪೃಚ್ಛತಿ, ಉತ್ತರವನ್ನು ಹೇಳಲಿಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಸಂಗಸ್ಯ ಅಜ್ಞಾನಂ ತತ್ತದರ್ಥ ಸಂಗ ಸಂಪಾದಕಂ. ಅಸಂಗನಾದ ಪರಮಾತ್ಮನಿಗೆ ಅಜ್ಞಾನ ಏನು ಮಾಡುತ್ತೆ? ಆಯಾ ಪದಾರ್ಥಗಳ ಸಂಬಂಧವನ್ನು ತಂದುಕೊಡುತ್ತೆ. ಅಸಂಗಸ್ಯ ಅಜ್ಞಾನಂ ತತ್ತದರ್ಥ ಸಂಗ ಸಂಪಾದಕಂ, ಆಯಾ ಪದಾರ್ಥಗಳ ಸಂಘ ಸಂಬಂಧವನ್ನು ಸಂಪಾದಕಂ ಉಂಟು ಮಾಡುತ್ತೆ ಇತಿ ವದನ್. ಈ ರೀತಿಯಲ್ಲಿ ಯಾರು ಹೇಳ್ತಾನೋ ಸಪ್ರಷ್ಟವ್ಯ, ಅವನನ್ನು ಪ್ರಶ್ನೆ ಮಾಡಬೇಕು. ಕಿಂ ಅಜ್ಞಾನಂ ಕರಣ್ಯಾಖ್ಯ ಔಷಧವತ್ ಅಸಂಗಯೋ ಸಂಬಂಧಕರಣ ಸ್ವಭಾವಂ. ಅಜ್ಞಾನ ಇದೆಯಲ್ಲ, ಅದು ಸಂಧಾನಕರಣಿ ಅಂತ ಒಂದು ಔಷಧಿ ಇದೆ. ಸಂಧಾನಕರಣ್ಯಾಖ್ಯ, ಸಂಧಾನಕರಣಿ ಎಂಬುದಾಗಿ ಹೆಸರುಳ್ಳಂತಹ ಒಂದು ಔಷಧಿ. ಅದೇನು ಮಾಡುತ್ತೆ? ಅಸಂಗಯೋ ಸಂಬಂಧಕರಣ, ಯಾವುಗಳಿಗೆ ಸಂಬಂಧ ಇಲ್ಲವೋ ಅವುಗಳಿಗೆ ಸಂಬಂಧವನ್ನು ಉಂಟು ಮಾಡುತ್ತೆ ಅಂತ. ರಾಮಾಯಣ ಯುದ್ಧ ನಡೆದಾಗ ಅಲ್ಲಿ ಕಪಿಗಳ ಅವಯವಗಳೆಲ್ಲ ಚಿನ್ನ ಭಿನ್ನವಾಗಿತ್ತು. ಆಗ ಗಂಧಮಾದನ ಪರ್ವತವನ್ನು ತಂದು ಅವಾಗೇನು ಮಾಡ್ದ? ಅಲ್ಲಿ ಸಂಧಾನಕರಣಿ ಎಂಬತಕ್ಕಂಥ ಔಷಧಿಯ ಮೂಲಕ ಅವರ ಕೈ, ಕಾಲು, ತಲೆ ಎಲ್ಲ ಬೇರೆ ಬೇರೆ ಆಗಿತ್ತು, ಎಲ್ಲ ಜೋಡದಾಯಿತು. ಹೇಗೆ ಜೋಡಿಸ್ತು? ಸಂಧಾನಕರಣಿ ಎಂಬತಕ್ಕಂತಹ ಔಷಧಿಯೇ ಎಲ್ಲವನ್ನು ಜೋಡಿಸಿದೆ. ಹಾಗೆ ಅಜ್ಞಾನ ಅದು ಎರಡಕ್ಕೆ ಸಂಬಂಧವನ್ನು ಉಂಟು ಮಾಡುತ್ತೆ. ಅದು ಸಂಧಾನಕರಣಿ ಎಂಬತಕ್ಕಂಥ ಔಷಧಿಯಂತೆ ಅಂತ ನಿನ್ನ ಅಭಿಪ್ರಾಯವ? ಉತ ಅಥವಾ ಕಾಂಸ್ಯಾದಿ ಪಾತ್ರ ಖಂಡದ್ವಯ ಸಂಧಾಯಕ ತ್ರಪು ಸೀಸಾದಿವತ್ ಅಂತ. ಕಂಚು ಮೊದಲಾಗಿರ್ತಕ್ಕಂಥ ಹಿತ್ತಾಳೆ, ತಾಮ್ರ ಮೊದಲಾದ ಪಾತ್ರೆಗಳಿದೆಯಲ್ಲ, ಅದರ ಎರಡು ಖಂಡದ್ವಯ,
ಅದೆರಡು ತುಂಡಾಗಿರುತ್ತೆ, ಅದನ್ನು ಜೋಡಿಸ್ತಕ್ಕಂಥದ್ದು ಯಾವುದು? ತ್ರಪು ಸೀಸಾ ಅಂತ. ಅರಗು ಸೀಸಾ ಮೊದಲಾಗಿರ್ತಕ್ಕಂಥದ್ದು. ತ್ರಪು ಅಂದರೆ ಅರಗು, ಅರಗಿನ ಮನೆ. ಪಾಂಡವರನ್ನು ಸಾಯಿಸಬೇಕು ಅಂಥೇಳಿ ಅವನು ಅರಗಿನ ಮನೆ, ಅದು ತ್ರಪು ಅಂತ ಕರೀತಾರೆ. ಸೀಸಾ ಅಂತಕ್ಕಂಥದ್ದು ಅದರಂತೆ ಅಂತ. ಹೇಗರ್ಥ, ಏನರ್ಥ? ಏಕವಾರಂ ದ್ರವೀಭೂಯ, ಅದು ಒಂದು ಬಾರಿ ನೀರಾಗುತ್ತೆ, ಆಮೇಲೆ ಪಶ್ಚಾತ್ ಘನೀಭವತ್ ಸ್ವಭಾವ, ಆಮೇಲೆ ಗಟ್ಟಿಯಾಗುವಂತಹ ಸ್ವಭಾವವುಳ್ಳದ್ದಾಗಿದೆ. ಅರಗು ಹಾಗೆ ತಾನೇ. ಆ ತ್ರಪ ಎಂಬತಕ್ಕಂಥದ್ದು ವ್ಯಾಕ್ಸ್, ಅದೇನಾಗುತ್ತೆ? ಬೆಂಕಿಲಿಟ್ಟರೆ ನೀರಾಗುತ್ತೆ, ಆಮೇಲೆ ತಣ್ಣಗಾಯ್ತು ಅಂದರೆ ಗಟ್ಟಿಯಾಗುತ್ತೆ. ಅದಕ್ಕೆ ನೀರಾಗುತ್ತೆ, ಗಟ್ಟಿಯಾಗತಕ್ಕಂಥ ಸ್ವಭಾವ ಉಳ್ಳದ್ದು. ಅಸಂಗಯೋ ಸಂಶ್ಲೇಷಕಾರಿ ವಸ್ತು ದ್ವಿಪ್ರಕಾರಕಮೇವ ದೃಷ್ಟಂ. ಸಂಬಂಧ ಇಲ್ಲದೇ ಇರುವಂಥ ಎರಡು ವಸ್ತುಗಳಿಗೆ ಸಂಬಂಧವನ್ನು ಉಂಟು ಮಾಡತಕ್ಕಂಥದ್ದು ಲೋಕದಲ್ಲಿ ಇದೆರಡೇ ಕಂಡಿರೋದು. ಒಂದು ಸಂಧಾನಕರಣಿ, ಇಲ್ಲ ತ್ರಪು ಸೀಸಾದಿಗಳು ಅಂತ. ಅದರಿಂದ ಅಜ್ಞಾನ ಯಾವ ರೀತಿಯಲ್ಲಿ ಅಂತ ಹೇಳ್ತೀಯ? ಒಂದು ಸಂಧಾನಕರಣಿ ಅಂತ ಹೇಳ್ತೀಯೋ ಅಥವಾ ತ್ರಪು ಸೀಸಾದಿಗಳಂತೆ ಅಂತ ಹೇಳ್ತೀಯೋ? ಹೇಳ್ತಾರೆ ಅಂತ. ಅದಕ್ಕೆ ನಾವು ಹೇಳ್ತೇವೆ ಎರಡೂ ಆಗಲ್ಲ ಅಂತ. ಯಾಕೆ ಅಂತಂದರೆ ಅಜ್ಞಾನಂಚ ನ ತಾದೃಶ ಸ್ವಭಾವಂ. ಅಜ್ಞಾನ ಎಂಬತಕ್ಕಂಥದ್ದು ಎರಡನ್ನು ಯಾವ ರೀತಿಯಲ್ಲಿ ಸಂಧಾನಕರಣೆ ಔಷಧಿ ಅದು ಎರಡನ್ನು ಜೋಡಿಸುತ್ತೋ ಹಾಗೆ ಅಜ್ಞಾನ ಜೋಡಿಸುತ್ತೆ ಎಂಬತಕ್ಕಂಥದ್ದು ಅನುಭವಿಸಿದ್ದಾಗಿಲ್ಲ. ಆ ಸ್ವಭಾವ ಅಜ್ಞಾನಕ್ಕಿಲ್ಲ. ಹಾಗೆ ಹೇಗೆ ಎರಡು ಒಡೆದೋದ ಪಾತ್ರೆಯನ್ನು ಈ ಧಾತು ಎಂಬತಕ್ಕಂಥದ್ದು ತ್ರಪು ಸೀಸೆಂ ಜೋಡಿಸುತ್ತೋ ಹಾಗೆ ಅಜ್ಞಾನ ಜೋಡಿಸುತ್ತೆ ಎಂಬತಕ್ಕಂಥದ್ದು ಕೂಡ ಅದು ಸಿದ್ಧವಾಗಿಲ್ಲ. ಅನುಭವದಿಂದ ಸಿದ್ಧ ಆಗಿರಬೇಕು. ಆಗಿದೆಯಾ? ಹೇಳ್ತೇನೆ ಅಂತಂದರೆ ಹೇಳಿದ ಮಾತ್ರ ಒಪ್ಕೊಳ್ಳಿಕ್ಕಾಗಲ್ಲ, ಕಂಡಿರಬೇಕು. ಶುಕ್ತಿಯಲ್ಲಿ ಅಜ್ಞಾನವನ್ನು ರಜತವನ್ನು ಸೇರಿಸಲ್ಲ. ಅಲ್ಲಿ ಶುಕ್ತಿಯು ರಜತವಾಗಿ ತೋರುವಂತೆ ಮಾಡುತ್ತೆ. ರಜತದ ಅಂಶ ಶುಕ್ತಿಯಲ್ಲಿ ಸೇರಲಿಲ್ಲ. ಶುಕ್ತಿಯಲ್ಲಿ ರಜತದ ಅಂಶ ಬೆಳ್ಳಿ ಅಂಶ ಸೇರ್ಕೋತಾ ಇಲ್ಲ. ಶುಕ್ತಿಯನ್ನು ರಜತವನ್ನು ಒಂದು ಮಾಡಲಿಲ್ಲ ಅಜ್ಞಾನ. ಒಂದು ಶುಕ್ತಿ ಇತ್ತು, ಒಂದು ರಜತ ಇತ್ತು, ಎರಡನ್ನು ಒಟ್ಟಿಗೆ ಮಾಡ್ತಾ ಇಲ್ಲ. ಒಂದೇ ಇರೋದಲ್ಲಿ ಎರಡು ಇಲ್ವೇ ಇಲ್ಲ ಅಲ್ಲಿ. ಶುಕ್ತಿಯನ್ನು ರಜತದಂತೆ ತೋರುವಂತೆ ಮಾಡ್ತಾ ಅಷ್ಟೇ ಹೊರತು ಎರಡನ್ನು ನಾವು ಅದಕ್ಕೆ ಹೇಳಿದ ಸಂಧಾನಕರಣ ಇದೆಯಲ್ಲ, ಎರಡೂ ಇರತಕ್ಕಂಥದ್ದನ್ನು ಜೋಡಿಸೋದು, ಎರಡು ಭಾಗವನ್ನು ಜೋಡಿಸೋದು, ಎರಡಿರಬೇಕು. ಅಜ್ಞಾನ ಎಂಬತಕ್ಕಂಥದ್ದು ಅದು ಎರಡನ್ನು ಒಂದು ಮಾಡಲ್ಲ, ಅದು ಅನುಭವ ಕಂಡಿಲ್ಲ. ಶುಕ್ತಿಯನ್ನು ರಜತ ಮಾಡಿದ್ದಲ್ಲ, ಶುಕ್ತಿನೂ ಇತ್ತು ರಜತ ಇತ್ತು, ಎರಡನ್ನು ಅಜ್ಞಾನ ಎಂಬತಕ್ಕಂಥ ಒಂದು ಮಾಡ್ತಾ ಅಲ್ಲ. ಅಜ್ಞಾನಂಚನ ತಾದೃಶ ಸ್ವಭಾವಂ. ಅಜ್ಞಾನದಲ್ಲಿ ಎರಡು ವಿಧವಾದ ಸ್ವಭಾವ ಎಲ್ಲಿಯೂ ಕಂಡಿಲ್ಲ. ಅತಃ ಕಥಮಸಂಗಸ್ಯ ಬ್ರಹ್ಮಣ ಸಂಗಹೇತು ಸ್ಯಾತ್ ಇತಿ ಪ್ರಶ್ನಪದ್ಯ. ಅದರಿಂದ ಅಸಂಗನಾದಂತಹ ಪರಮಾತ್ಮನಿಗೆ ಅಜ್ಞಾನವು ಸಕಲ ವಸ್ತುಗಳ ಸಂಬಂಧವನ್ನು ಉಂಟು ಮಾಡುತ್ತೆ ಅಂತ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ವ್ಯಾಪಿನಿ ಚೇನ್ನ ನೇತವ್ಯ ನಾನೇತವ್ಯ ಚ ಕೇನಚಿತ್ ಅತಸ್ವತಸ್ತತ್ತದರ್ಥ ಸಂಗಸ್ತಸ್ಯ ಭವಿಷ್ಯತಿ. ಭಗವಂತ ವ್ಯಾಪ್ತ. ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ ನೀನು ಹೇಳ್ತೀಯ. ಅವರು ಕೂಡ ಭಗವಂತನನ್ನು ವ್ಯಾಪ್ತ, ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಹಾಗಾದರೆ ಯಾವುದು ವ್ಯಾಪಿನಿ, ಯಾವುದು ವ್ಯಾಪ್ತವಾಗಿರುತ್ತೋ ಅಂತಹ ವ್ಯಾಪ್ತವಾದಂತಹ ಚೈತನ್ಯ ಅದು ಕೇನಚಿತ್ ನ ನೇತವ್ಯ ನ ಆನೇತವ್ಯ ಅಂತ. ಅದನ್ನು ಒಂದು ಕಡೆ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಅಷ್ಟೇ ಅಲ್ಲ, ಅದನ್ನು ಹತ್ತಿರ ತರಲಿಕ್ಕೂ ಆಗಲ್ಲ. ಒಂದು ಕಡೆ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ, ಅಲ್ಲಿದೆ ಅಂತ ಇಲ್ಲಿ ತರಲಿಕ್ಕೂ ಆಗಲ್ಲ. ಯಾಕೆ? ವ್ಯಾಪ್ತವಾದದ್ದು. ಹಾಗೆ ಭಗವಂತ ಇದ್ದಾನಲ್ಲ, ಅವನು ವ್ಯಾಪ್ತ. ಅದರಿಂದ ಭಗವಂತನಿಗೆ ಅಜ್ಞಾನ ವಸ್ತುಗಳ ಸಂಬಂಧವನ್ನು ತರುತ್ತೆ ಅಂತಂದರೆ ಅವಾಗೇನು ಮಾಡಬೇಕು ನೋಡಿ? ಎರಡು ಪದಾರ್ಥ ಇಲ್ಲಿದೆ. ಈಗ ಇದೆರಡನ್ನು ಜೋಡು ಮಾಡಬೇಕು ಅಂತಂದರೆ ಹತ್ತಿರಕ್ಕೆ ತರಬೇಕಿಲ್ಲ ಅಲ್ವಾ? ಹತ್ತಿರಕ್ಕೆ ತಂದಾಗ ಏನಾಯಿತು? ಅದು ಜೋಡ ಆಯಿತು. ವ್ಯಕ್ತನಾದಂಥ ಪರಮಾತ್ಮ ಅವನು ಹತ್ತಿರ ತರಲಿಕ್ಕಾಗಲ್ಲ, ಅಥವಾ ಅವನನ್ನು ದೂರ ತೆಗೆದುಕೊಂಡು ಹೋಗ್ಲಿಕ್ಕೂ ಆಗಲ್ಲ. ಅದರಿಂದಾಗಿ ಸಂಬಂಧ ಅಜ್ಞಾನದಿಂದ ಆಗುತ್ತೆ ಅಂತ ಹೇಳ್ತೀಯ?
ಅದಕ್ಕೇನು ಮಾಡಬೇಕು? ಅತಃ ಸ್ವತಸ್ತತ್ತದರ್ಥ ಸಂಗಃ. ಭಗವಂತನಿಗೆ ಸಕಲ ಪದಾರ್ಥಗಳ ಸಂಬಂಧ ಸ್ವಾಭಾವಿಕವಾಗಿದೆ. ಯಾವುದು ವ್ಯಾಪ್ತವಾಗಿದೆಯೋ ಅಂಥದ್ದಕ್ಕೆ ಪದಾರ್ಥಗಳ ಸಂಬಂಧ ಸಹಜವಾಗಿಯೇ ಇದೆ. ಅಂದರೆ ಭಗವಂತನು ವ್ಯಾಪ್ತನಾದ್ದರಿಂದ ಅವನಿಗೆ ಸಕಲ ವಸ್ತುಗಳ ಸಂಬಂಧ ಇದ್ದೇ ಇದೆ. ಯಾರು? ಸಗುಣ ಬ್ರಹ್ಮ ಅಲ್ಲ, ನಿರ್ಗುಣ ಬ್ರಹ್ಮ. ಸಗುಣ ಬ್ರಹ್ಮನಿಗೆ ಶರೀರಾದಿಗಳನ್ನು ಒಪ್ತಾರೆ. ಆ ಸಗುಣ ಬ್ರಹ್ಮನ ಒಳಗಡೆ ಇರತಕ್ಕಂಥ ಚೇತನ ವ್ಯಾಪ್ತ. ಶರೀರದ ಒಳಗಿರುವಂಥ ಆತ್ಮ ಇದ್ದಾನಲ್ಲ, ಅವನು ವ್ಯಾಪ್ತನಾದ. ಹೌದು. ಈ ಶರೀರದಲ್ಲಿ ಬಂದಾಗ ಅವನು ಸಗುಣ, ಶರೀರದಲ್ಲಿ ಬಂದಾಗ ಅವನೇ ಸಗುಣ ಅಂತ ಆಗ್ತಾನೆ. ಒಬ್ಬನೇ ಅವಿದ್ಯಾ ಸಂಬಂಧದಿಂದ ಸಗುಣ, ಅವಿದ್ಯಾ ಸಂಬಂಧ ಇಲ್ಲ ಅಂದರೆ ನಿರ್ಗುಣ. ಅದಕ್ಕೆ ಅವಿದ್ಯಾ ಸಂಬಂಧ ಇಲ್ಲ ಅಂದರೆ ಏನೂ ಮಾಡಲ್ಲ, ನಿರ್ಗುಣ. ವ್ಯಾಪಿನಿ ಚೇತ್, ವ್ಯಾಪ್ತವಾದಂತಹ ವ್ಯಾಪಿನಿ ಚಿತ್, ವ್ಯಾಪ್ತವಾಗಿರ್ತಕ್ಕಂತಹ ಚೇತನವು ಕೇನಚಿತ್ ಯಾವುದರಿಂದಲೂ ಕೂಡ ನ ನೇತವ್ಯ, ದೂರ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ನ ಆನೇತವ್ಯ, ಹತ್ತಿರ ತರಲಿಕ್ಕೂ ಸಾಧ್ಯ ಇಲ್ಲ. ಅತಃ ಆದ್ದರಿಂದ ತಸ್ಯಾಹ, ಆ ಚೈತನ್ಯಕ್ಕೆ ಸ್ವತಃ ಸ್ವಾಭಾವಿಕವಾಗಿಯೇ ತತ್ತದರ್ಥ ಸಂಗಃ, ಆಯಾ ಪದಾರ್ಥಗಳ ಸಂಬಂಧವು ಭವಿಷ್ಯತಿ, ಆಗುತ್ತದೆ. ವ್ಯಾಪಿನಿ ಚಿತ್, ವ್ಯಾಪ್ತವಾಗಿರ್ತಕ್ಕಂತಹ ಚೇತನವು ಕೇನಚಿತ್, ಯಾರಿಂದಲೂ ಯಾವ ಕಾರಣದಿಂದಲೂ ನ ನೇತವ್ಯ, ಒಂದು ಕಡೆಯಿಂದ ದೂರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನ ಆನೇತವ್ಯ, ಹತ್ತಿರಕ್ಕೆ ತರಲಿಕ್ಕೂ ಸಾಧ್ಯವೇ ಇಲ್ಲ. ಅತಃ ಆದ್ದರಿಂದ ತಸ್ಯಾಹ, ಆ ಚೈತನ್ಯಕ್ಕೆ ಸ್ವತಃ ಸ್ವಾಭಾವಿಕವಾಗಿಯೇ ತತ್ತದರ್ಥ ಸಂಗಃ, ಆಯಾ ಪದಾರ್ಥಗಳ ಸಂಬಂಧವು ಭವಿಷ್ಯತಿ, ಆಗುತ್ತದೆ, ಇದ್ದೇ ಇದೆ. ಬ್ರಹ್ಮಚಿತ್ ದೂರೇ ತಿಷ್ಠತಿ, ಅರ್ಥೋಪಿ ದೂರೇ, ಅತಃ ತಯೋಃ ಸರ್ಪ ಮಂಡೂಕಯೋಃ ಇವ ಸಂಬಂಧಘಟನಾಯ ಅಜ್ಞಾನಮಿತಿ ಪಕ್ಷಂ ದೂಷಯತಿ ಅಂತ. ಚೇತನ ಒಂದು ಕಡೆ ಇದ್ದಾನೆ, ಬ್ರಹ್ಮಚಿತ್ ದೂರೇ ತಿಷ್ಠತಿ. ಬ್ರಹ್ಮ ಚೈತನ್ಯ, ಚೇತನ ಅವನು ಒಂದು ಕಡೆ ಇದ್ದಾನೆ. ಇನ್ನು ಪದಾರ್ಥ ಅದು ಒಂದು ಕಡೆ ಇದೆ. ಹಾಗೆ ಒಂದು ಕಡೆಯಲ್ಲಿರುವಂಥ ಬ್ರಹ್ಮನಿಗೂ ಇನ್ನೊಂದು ಕಡೆಯಲ್ಲಿರ್ತಕ್ಕಂಥ ಪದಾರ್ಥಕ್ಕೂ ಏನೋ ಸಂಬಂಧ ಬರಬೇಕು. ಆ ಸಂಬಂಧ ಯಾವುದು ತಂದುಕೊಡುತ್ತೆ? ಅಜ್ಞಾನ ಎಂಬತಕ್ಕಂಥದ್ದು ತಂದುಕೊಡುತ್ತೆ. ಅದು ಹೇಗೆ? ಸರ್ಪ ಮಂಡೂಕಯೋಃ ಇವ, ಹೇಗೆ ಸರ್ಪ ಒಂದು ಕಡೆಯಲ್ಲಿದೆ, ಮಂಡೂಕ ಕಪ್ಪೆ ಇನ್ನೊಂದು ಕಡೆಯಲ್ಲಿದೆ. ಆವಾಗ ಒಂದೋ ಮಂಡೂಕ ಅದು ಕಪ್ಪೆ ಹತ್ರ ಹಾರು ಬರಬೇಕು, ಇಲ್ಲ ಅಲ್ಲ ಸರ್ಪದ ಹತ್ರ ಹಾರು ಬರಬೇಕು, ಅಥವಾ ಸರ್ಪವೇ ಮಂಡೂಕದ ಹತ್ರ ಹೋಗಬೇಕು. ಏನಾದರೂ ಆದರೆ ಏನಾಗುತ್ತೆ? ಅದು ಸಂಬಂಧ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಒಂದೋ ಚಿತ್ ಅದು ಪದಾರ್ಥ ಹತ್ರ ಬರಬೇಕು, ಅಥವಾ ಪದಾರ್ಥವೇ ಚಿತನ ಹತ್ರ ಹೋಗಬೇಕು. ಹೇಗೆ ಅಂತಂದರೆ ಸ್ವತಃ ಆಗೋದಿಲ್ಲ. ಅದಕ್ಕೆ ಅಜ್ಞಾನ ಏನು ಮಾಡುತ್ತೆ? ದೂರ ದೂರದಲ್ಲಿರುವಂಥ ಚಿತಿಗೂ ಮತ್ತು ಪದಾರ್ಥಗಳಿಗೂ ಸಂಬಂಧವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ, ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ವ್ಯಾಪಿನಿ, ಸರ್ವತ್ರ ವ್ಯಾಪ್ತ. ಚಿತೇನಾಗಿದೆ? ಎಲ್ಲ ಕಡೆಯಲ್ಲಿದೆ. ಚಿತ್ ಬ್ರಹ್ಮಚಿತ್, ಬ್ರಹ್ಮ ಎಲ್ಲ ಕಡೆಯಲ್ಲಿ ಇದ್ದಾನೆ. ನೇತವ್ಯ ಇತ್ಯತ್ರ ಅನ್ಯತ್ರ ನೇತವ್ಯ ನ, ತೆಗೆದುಕೊಂಡು ಹೋಗಬೇಕು, ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಆಕಾಶ, ನಮ್ಮನೇಲಿದ್ದ ಆಕಾಶವನ್ನು ನಾನು ಅಂಗಡಿಗೆ ತೊಗೊಂಡು ಹೋದೆ, ಹೇಳಲಿಕ್ಕಾಗುತ್ತಾ? ಅಥವಾ ಅಂಗಡಿಯಿಂದ ಆಕಾಶ ತೆಗೆದುಕೊಂಬಂದು ನಮ್ಮನೇಲಿ ಇಟ್ಕೊಂಡೆ, ಆಗುತ್ತಾ? ಇಲ್ಲ. ಆಕಾಶ ವ್ಯಾಪ್ತ, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನ ಆನೇತವ್ಯ, ಅನ್ಯತ್ರ ಆನೇತವ್ಯ ನ, ಇನ್ನೊಂದು ಕಡೆ ತರಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇತಿ ಯೋಜನಾ. ಅತಃ ಸಕಲ ಮೂರ್ತದ್ರವ್ಯ ಸಂಗಿತ್ವ, ಪರಮಾತ್ಮನಿಗೆ ಸಕಲ ದ್ರವ್ಯಗಳ ಮೂರ್ತದ್ರವ್ಯಗಳ ಸಂಬಂಧ ಭಗವಂತನಿಗೆ ಇದ್ದೇ ಇದೆ. ಯಾವ್ಯಾವ ವಸ್ತುಗಳಿದೆಯೋ ಎಲ್ಲ ವಸ್ತುಗಳ ಸಂಬಂಧ ಭಗವಂತನಿಗೆ ಇದ್ದೇ ಇದೆ. ಹೇಗೆ? ಸ್ವತಃ ಸ್ವಾಭಾವಿಕವಾಗಿಯೇ. ತಸ್ಯಾಹ, ಅದಕ್ಕೆ ಅಂದರೆ ಬ್ರಹ್ಮಚಿತಿಗೆ, ಬ್ರಹ್ಮ ಎಂಬತಕ್ಕಂಥ ಚೇತನಕ್ಕೆ ವ್ಯಾಪ್ತನಾದ್ದರಿಂದ ಸಕಲ ವಸ್ತುಗಳ ಸಂಬಂಧ ಇದ್ದೇ ಇದೆ. ಹಾಗಾದರೆ ಅಸಂಗಃ, ಭಗವಂತನಿಗೆ ಸಂಬಂಧವೇ ಇಲ್ಲ,
ಆದ್ದರಿಂದ ಸಂಬಂಧ ಉಂಟು ಮಾಡಲಿಕ್ಕೋಸ್ಕರ ಅಜ್ಞಾನ ಬೇಕು ಅಂತಲ್ಲ. ಭಗವಂತನಿಗೆ ಸಹಜವಾಗಿ ಸ್ವಾಭಾವಿಕವಾಗಿ ಸಕಲ ವಸ್ತುಗಳ ಸಂಬಂಧ ಇದ್ದೇ ಇದೆ. 10 ನಿಮಿಷ ಬಿಟ್ಟು ಅಲ್ಲಿ ಕಪ್ಪೆಗೆ ಅಜ್ಞಾನ ಹೇಳ್ಬೋದು. ಯಾಕೆ ಅದು ಹಾರ್ಕೊಂಡು ಬಂತು, ತನ್ನನ್ನು ತಿನ್ನೋದಿದೆ ಅಂತ ಗೊತ್ತಿಲ್ಲ. ಸರ್ಪಕ್ಕೂ ಕೂಡ ಅದು ಕಪ್ಪೆ ಇದೆ ಅಂತ ಹೋಗಲಿಲ್ಲ, ಹೋಯಿತು, ನೋಡಿದ್ರೆ ಅಲ್ಲಿ ಕಂಡಿರ್ಬೋದು, ಅದು ಆಗ್ಬೋದು. ಅಲ್ಲಿ ಎರಡು ದೂರದಲ್ಲಿದೆ, ಅದನ್ನು ಒಂದು ಮಾಡಬೇಕು ಅಂತ ಅಷ್ಟೇ. ಈಗ ದೂರದಿರೋದು ಕೂಡುತ್ತೆ, ಸರ್ಪ ಕಪ್ಪೆಗಳು ದೂರ ಇದೆ ಅನ್ನೋದು ಕೂಡುತ್ತೆ. ಇಲ್ಲಿಗ ಭಗವಂತ ಮತ್ತು ಪದಾರ್ಥಗಳು ಭಗವಂತನ ಅಜ್ಞಾನದಿಂದಾಗಿ ಸಂಬಂಧ ಅಂತ ಹೇಳಬೇಕು. ಬೇಕಾಗಿಲ್ಲ, ಇಲ್ಲಿ ಎಲ್ಲ ಅಂಶದಲ್ಲಿ ಉದಾಹರಣೆ ಅಲ್ಲ. ಇದು ಕಪ್ಪೆ ಮತ್ತು ಸರ್ಪ ದೂರ ದೂರ ಇದೆ, ಅದು ಸಂಬಂಧ ಆಗಬೇಕು. ಹಾಗೆ ಬ್ರಹ್ಮ ಮತ್ತು ಪದಾರ್ಥ ದೂರ ದೂರ ಇದೆ. ಈಗ ಭಗವಂತ ನುಂಗ್ ಹಾಕಬೇಕಲ್ಲ, ಅದಕ್ಕೆ ಕಪ್ಪೆಯಂತೆ ಪದಾರ್ಥ, ಈ ಸರ್ಪದಂತೆ ಕಪ್ಪೆಯಂತೆ ಪದಾರ್ಥಗಳು, ಸರ್ಪದಂತೆ ಪರಮಾತ್ಮ ಅಂತ ಇಟ್ಕೊಂಡು ಹೇಳ್ತಾ ಇದ್ದ. ಆಗಲ್ಲ, ಹಂಗಾಗಲ್ಲ. ಯಾಕೆ ಕಪ್ಪೆಯನ್ನು ನುಂಗೋದು ಸರ್ಪ, ಸರ್ಪವನ್ನು ಕಪ್ಪೆ ನುಂಗಲ್ಲ. 10 ನಿಮಿಷ ಬಿಟ್ಟು